ಇವತ್ತಿನ ದಿನದ ಮೊದಲನೇ ಸೆಷನ್ ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರು ಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. ಬಿಸ್ನೆಸ್ ಕೋಚ್ ಆಗಿದ್ದಾರೆ. 18 ಕ್ಷೇತ್ರಗಳಲ್ಲಿ ಇವರು ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿವೇದಿತಾ ಹೂಗಾರ್ ಅಂತ ಟ್ರೈನರ್ಸ್ ಅಕಾಡೆಮಿನ ಸಂಸ್ಥಾಪನೆ ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ, ಸ್ವರಚಿತ ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಸಾಕಷ್ಟು ಪ್ರಶಸ್ತಿಗಳನ್ನ ಸರ್ಕಾರೇತರ ಸರ್ಕಾರಿ ಸಂಸ್ಥೆಗಳಿಂದ ನೀಡುವಂತ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತು ಸಮಾಜಮುಖಿ ಸೇವೆಯಲ್ಲಿ ಟ್ರಸ್ಟ್ ನ ಸ್ಥಾಪನೆ ಮಾಡಿ ಅವಿರತವಾಗಿ ಸೇವೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಈ ನಿಟ್ಟಿನಲ್ಲಿ ನಮ್ಮ ಒಂದು ಟ್ರಸ್ಟ್ ನ ಮೂಲಕ ನಡೀತಿರುವಂತಹ ಇವರ ಒಂದು ಕನಸಾಗಿತ್ತು. ರೇಖೆ ಎನ್ನುವಂಥದ್ದು ಎಲ್ಲರ ಮನವನ್ನ ತಲುಪಬೇಕು, ಪ್ರತಿಯೊಬ್ಬರಿಗೂ ರೇಖೆಯ ಜ್ಞಾನ ಪರಿಚಯ ಸಿಗ್ಬೇಕು ಅನ್ನುವಂಥದ್ದು ಆ ಕನಸು ಇವತ್ತು ನನಸಾಗಿ ನಿಯರ್ಲಿ 30ಕ್ಕೂ ಹೆಚ್ಚಿನ ಉಚಿತ ಫಸ್ಟ್ ಲೆವೆಲ್ ನ ರೇಖಿ ಬ್ಯಾಚ್ ನ ನಡೆಸ್ತಾ ಇದೀವಿ. ಹಾಗಾಗಿ ನಾವು ಪ್ರೌಡ್ ಫೀಲ್ ಮಾಡ್ತೀವಿ. ಇವತ್ತಿನ ಸೆಷನ್ಗೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಸೊ ಇವತ್ತಿನ ವಿಶೇಷವಾಗಿರುವಂತಹ ಈ ಸೆಷನ್ ನಡೆಸ್ಕೊಳ್ಳಿಕ್ಕೆ ವಿಶೇಷ ವ್ಯಕ್ತಿಯಾಗಿ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಶ್ರೀದೇವಿ ಅಮ್ಮನ್ಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಾನು ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಸಹ ನಮಸ್ಕಾರದೊಂದಿಗೆ ನಾವು ಅವರನ್ನ ಸ್ವಾಗತ ಮಾಡೋಣ. ಸೊ ನಾವೆಲ್ಲರೂ ಆತರದಿಂದ ಕಾಯ್ತಾ ಇದ್ದೀವಿ. ಗುರುಮಾತೆಗೆ ಸ್ವಾಗತ, ಸುಸ್ವಾಗತ. ಹಾಗೇನೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಬಹಳ ಆಸಕ್ತಿಯಿಂದ 2-3 ದಿನದಿಂದ ಕಾಲ್ ಬರ್ತಾ ಇತ್ತು, ಯಾವಾಗ ಕ್ಲಾಸ್ ಇರುತ್ತೆ, ಲಿಂಕ್ ಯಾವಾಗ ಬರುತ್ತೆ ಅಂತೇಳಿ. ಆ ಕ್ಷಣ ಈಗ ಬಂದಿದೆ. ನೀವೆಲ್ಲರೂ ಬಹಳ ಆಸಕ್ತಿಯಿಂದ ಪಾರ್ಟಿಸಿಪೇಟ್ ಮಾಡಿದೀರಿ ಅಂದ್ರೆ ವಿಡಿಯೋ ಕಡ್ಡಾಯವಾಗಿ ಆನ್ ಮಾಡಿ. ಅಡಿಗೆ ಮಾಡ್ತಾ ನೋಡ್ತೀನಿ, ಹೋಮ್ವರ್ಕ್ ಮಾಡಿಸ್ತಾ ನೋಡ್ತೀನಿ, ನಾನ್ ಕೆಲಸ ಮಾಡ್ತಾ ನೋಡ್ತೀನಿ ಅಂದ್ರೆ ಇದು ನೀವು ಕನೆಕ್ಟ್ ಆಗ್ಲಿಕ್ಕೆ ಯೂನಿವರ್ಸಿಟಿಗೆ ಸಾಧ್ಯ ಇಲ್ಲ. ಹಾಗಾಗಿ ಏನೇ ಕೆಲಸ ಕಾರ್ಯಗಳಿದ್ರು ಎಲ್ಲವನ್ನ ಬದಿಗೊತ್ತಿ ಈ 1 ಅವರು ಗುರುಗಳಲ್ಲಿ ಮತ್ತು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುವಂತ ಒಂದು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ನಾನು ಶ್ರೀದೇವಿ ಅಮ್ಮನಿಗೆ ಮತ್ತೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ ನಿಮಗೆ ಸ್ವಾಗತ, ಹೃದಯಪೂರ್ವಕವಾದಂತಹ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ ಅಮ್ಮನಿಗೆ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರ್ ನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಮೊಟ್ಟ ಮೊದಲು ಪ್ರತಿಯೊಬ್ಬರಿಗೂ ಸಮೇತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಯಾರ್ಯಾರೋ ಹೊಸ ವರ್ಷದಲ್ಲಿ ಏನೇನೋ ಮಾಡ್ಬೇಕಂತ ಪ್ಲಾನ್ ಹಾಕಿರುವಂತ ವ್ಯಕ್ತಿಗಳ ಮಧ್ಯದಲ್ಲಿ ನಾನೊಂದಿಷ್ಟು ಕಲಿಬೇಕು, ಲರ್ನಿಂಗ್ ಸಲುವಾಗಿ ಈ ವರ್ಷದ ಸಮಯವನ್ನ ಮೀಸಲಿಡಬೇಕು ಅಂತ ಯಾರ್ಯಾರು ನಿರ್ಧಾರ ಮಾಡಿದ್ರಿ ಅವರೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಅನಂತ ಅಭಿನಂದನೆಗಳು ಮತ್ತೆ ಶುಭಾಶಯಗಳನ್ನ ಹೇಳ್ತೀನಿ. ಹಾಗೆ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ಸಲ ಎಲ್ಲಾ ಸ್ಕ್ರೀನ್ ಅನ್ನ ಆನ್ ಮಾಡ್ತೀನಿ. ಎಲ್ಲರೂ ಆರಾಮಿರೋರೆಲ್ಲ ಈ ರೀತಿ ಕೈ ಮಾಡ್ರಿ. ನೋಡ್ರಿ, ಹೊಸ ವರ್ಷ ಬಂತು. ಪ್ರತಿಯೊಂದು ಘಟನೆಗಳಿರ್ಬೋದು. ಆನಂತರ ನಮ್ಮ ಎಲ್ಲ ನಮ್ಮ ರಾಧಾ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಇವತ್ತ ನಮ್ಮ ಅನಿತಾ ಬಂದಿದ್ದಾರೆ, ವಿದ್ಯಾವತಿನೂ ಬಂದಿದ್ದಾರೆ. ಓಕೆ, ಎಲ್ಲರಿಗೂ ನೆನಪು ಬರ್ತಾ ಇದೆ ಅಂತ ಅನ್ಕೊಂಡಿನಿ. ಖಾಲಿ ಅನಿಸುತ್ತೆ. ಸುಮಾರು 3 ತಿಂಗಳ ಕಾಲ ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸ್ ನನ್ನ ಜೊತೆಗಿದ್ದರು. ಈಗ ಅವರೆಲ್ಲರೂ ಸರ್ಟಿಫೈಡ್ ಆಗಿದ್ದಾರೆ. ಪುನಃ ಮತ್ತೆ ಈಗ ರೇಖಿ ಲೆವೆಲ್ 1 ಅಲ್ಲಿ ನೋಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅನ್ಕೊಂಡಿನಿ. ನಮ್ಮ ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ಸ್ ಬಹಳ ಚಂದ ಕಾಣ್ತಾ ಇದ್ದೀರಿ. ಎಲ್ಲರಿಗೂ ಇನ್ನೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ ಇವತ್ತಿನ ಒಂದಿಷ್ಟು ವಿಚಾರಗಳ ಕಡೆಗೆ ನಾವೆಲ್ಲರೂ ಹೋಗೋಣ. ಸೊ ಯಾರೆಲ್ಲರೂ ರೆಡಿ ಇದ್ರಿ? ಐ ಆಮ್ ರೆಡಿ ಅಂತ ಹೇಳಿ ಒಂದ್ಸಲ ಟೈಪ್ ಮಾಡ್ರಿ. ಆನಂತರ ಎಲ್ರಿಗೂ ಹೇಳೋದು ಏನು ಅಂದ್ರ, ಸರಸ್ವತಿ ಯಾವಾಗ್ಲೂ ನಮ್ಮಿಂದ ಏನ್ ಕೇಳ್ತಾಳಂದ್ರ ಏಕಾಗ್ರತೆಯನ್ನ ಕೇಳ್ತಾಳ. ಹಾಗಾಗಿ ನಿಮ್ಗೆ ಯಾರಿಗೆಲ್ಲರಿಗೂ ಅನಿಸುತ್ತೆ ನೋಡ್ರಿ, ನಾನು ಏನಾದ್ರೂ ಮಾಡ್ಬೇಕಂತ, ಮೊಟ್ಟ ಮೊದಲು ನಿಮ್ಮ ವಿಡಿಯೋನ ಆನ್ ಮಾಡ್ರಿ. ಮೊದ್ಲು ಆಕ್ಷನ್ ಅದಾದ್ರೂ ತಗೋರಿ, ಆಮೇಲೆ ಜೀವನದಾಗ ಏನಾದ್ರೂ ತಗೊಳಟ್. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ವಿಡಿಯೋ ಆಫ್ ಇಟ್ಟು ಎಲ್ಲೆಲ್ಲೋ ಓಡಾಡ್ತಾ ಇರ್ತೀರಿ, ಏನೇನೋ ಕೆಲಸದಲ್ಲಿ ಇದ್ದಿರ್ತೀರಿ, ಅಲ್ಲಿ ನಿಮ್ಗೆ ರಿಸಲ್ಟ್ ಬರುವುದಿಲ್ಲ. ಯಾವಾಗ್ಲೂ ಫೋಕಸ್ ಆನ್ 1 ವರ್ಕ್. ಯಾರು ಒಂದು ಕೆಲಸದ ಮೇಲೆ ನೀವು ಫೋಕಸ್ ಅನ್ನ ಮಾಡ್ತೀರಿ ಅವ್ರು ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನೀವು ನಿಮ್ಮ ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಬೇಕು ಅಂದ್ರೆ ನಿಮ್ಮ ಫೋಕಸ್ ಅನ್ನ ಮೊದಲು ಒಂದ್ ಕಡೆಗೆ ತಗೊಂಡ್ ಬರ್ರಿ.
ಸೊ ಹಾಗಾಗಿ ಯಾರೆಲ್ಲರೂ ವಿಡಿಯೋ ಆನ್ ಮಾಡಿದ್ರಿ ಅವರೆಲ್ಲರಿಗೂ ವಿಶೇಷ ಅಭಿನಂದನೆ. ಮತ್ತೆ ಯಾರ್ಯಾರು ಆಫ್ ಇಟ್ಟಿದ್ರಿ, ಆಫ್ ಇಟ್ರೆ ನಂದೇನ್ ಲಾಸ್ ಆಗೋದಿಲ್ಲ. ನನ್ನ 127 ಜನ ಇದ್ದಾರೆ, 100 ಜನ ಆನ್ ಇಟ್ರೆ ಮುಗೀತ್, ನಮ್ಮ ಮಕ್ಕಳು ಪರ್ಫೆಕ್ಟ್ ಆಗಿ ಬೆಳಿತಾರೆ. 27 ಜನರ ನಾವೇನ್ ಕೌಂಟ್ ಮಾಡೋದಿಲ್ಲ. ಆದ್ರೆ ನಾನಂತೀನಿ, ನೀವು ಸಮಯನೂ ಕೊಡ್ತಾ ಇದ್ದೀರಿ, ಆಸಕ್ತಿನೂ ತೋರಿಸ್ತಾ ಇದ್ದೀರಿ ಅಂದ್ರೆ ಒಂದ್ ಕಡೆ ಕೂಡೋದ್ ಮಾತ್ರ ಬಾಕಿ ಇದೆ ಕೆಲಸ. ಅದಿಷ್ಟು ಮಾಡಿದ್ರು ಸಮೇತ ನೀವು ಸಕ್ಸಸ್ ನ ಒಂದು ಹೆಜ್ಜೆಯನ್ನ ಇಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ ಸ್ವಲ್ಪ ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ಎಲ್ಲರೂ ಹೊಸ ಡೈರಿ ತಗೊಂಡಿರ್ಬೋದು ಅಂತ ಅನ್ಕೊಂಡಿನಿ. ಯಾರ್ಯಾರು ಗೋಲ್ಸ್ ಗಳ ಮಾಡೋದಕ್ಕೆ ಹೊಸ ವರ್ಷದಲ್ಲಿ ಡೈರಿ ತಗೊಂಡಿರಿ, ಹಿಂಗ್ ಕೈ ಮಾಡ್ರಿ. ಏನೋ ಒಂದು ಬರಿಬೇಕು, ನಾನು ಅದ್ರ ಪ್ರಕಾರ ಮಾಡ್ಬೇಕು ಅಂತ. ಸೊ ಮೊಟ್ಟ ಮೊದಲದ್ರಲ್ಲಿ ಏನ್ ಗೋಲ್ಸ್ ಬರ್ದಿರಿ ಬರ್ದಿಲ್ಲ ನನಗ್ ಗೊತ್ತಿಲ್ಲ. ಅದ್ರ ಮೊಟ್ಟ ಮೊದಲ ರೇಖಿ ಅಂತಾದ್ರೂ ಶುರು ಮಾಡ್ರಿ. ಅದ್ರಲ್ಲಿ ಅಲ್ಲಿ ಬರೀರಿ, ಡೇ 1 ಇಂಡಿಯನ್ ರೇಖಿ, ಭಾರತೀಯ ರೇಖಿಯ ಮೊದಲನೇ ದಿನ. ಎಸ್, ಸೊ ಭಾರತೀಯ ರೇಖಿಯ ಏನ್ ಕೋರ್ಸ್ ಇದೆ ನೋಡ್ರಿ, ಇದು 3 days ನಡೆಯುತ್ತೆ. ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನ. ಇವತ್ತು 1 hour, ನಾಳೆ 1 hour ನಡೆಯುತ್ತೆ. ಮತ್ತೆ ನಾಡಿದ್ದು ಬೆಳಿಗ್ಗೆ 10 ರಿಂದ 12 ಗಂಟೆಗಳ ಕಾಲ ದೀಕ್ಷೆ ಇರುತ್ತೆ. ಸೊ ಹಾಗಾಗಿ ಇದು 3 days ನ ಉಚಿತವಾಗಿರುವಂತ ಶಿಬಿರ. ಹಾಗಾಗಿ ಯಾವಾಗ್ಲೂ ತಲೆಗಿಟ್ಕೊಳ್ಬೇಡ್ರಿ. ಬಹಳ ಸಲ ಏನಾಗುತ್ತೆ, ನಾವು ಕನ್ಫ್ಯೂಸ್ ಎಲ್ಲ ಆಗ್ತೀವಿ ಮನುಷ್ಯರಂದ್ರ, ಎಲ್ಲಿ ಉಚಿತ ಇರುತ್ತೆ ನೋಡ್ರಿ ಅದಕ್ಕೆ ಬೆಲೆ ಇರೋದಿಲ್ಲ. ಎಲ್ಲರಿಗೂ ಗೊತ್ತಲ್ಲ ನಿಮ್ಗೆ, ಎಲ್ಲ ಬಹಳಷ್ಟು ಜನ ಹಿರಿಯರ್ ಕುಂತೀರಿ, ಉಚಿತ ಇರುತ್ತಲ್ಲ ಅಷ್ಟೊಂದು ಕೇರ್ ಮಾಡೋದಿಲ್ಲ. ಆದ್ರೂ ಒಂದು ಮಾತನ್ನ ನೆನ್ಪಿಡ್ರಿ, ಜಗತ್ತಲ್ಲಿ ಯಾವುದು ಉಚಿತ ಇರೋದಿಲ್ಲ. ಇಲ್ಲಿ ದುಡ್ಡು ನಿಮ್ದು ಹೋಗ್ಲಿಕ್ಕಿಲ್ಲ, ಅದ್ರ ನಮ್ದಾದ್ರೂ ಹೋಗಿದೆ. ಫೇಸ್ಬುಕ್ ಲಿಂದ ಬಂದವ್ರು ಯಾರ್ಯಾರಿದ್ರಿ ಸ್ವಲ್ಪ ಕೈ ಮಾಡ್ರಿ. ಫೇಸ್ಬುಕ್ ಲಿಂದ ಯಾರ್ಯಾರು ಬಂದಿದ್ರಿ? ಫೇಸ್ಬುಕ್ ಫ್ರೀ ಅಂತೂ ನಿಮಗ್ ಕೊಡಂಗಿಲ್ಲ, ಅದು ಗೊತ್ತಲ್ಲ ನಿಮ್ಗೆ. ಒಬ್ರಿಗೆ 120 ರೂಪಾಯಿ ತಗೊಳುತ್ತೀನಿ ನನ್ನ ಹತ್ರ ಫೇಸ್ಬುಕ್. ಅವಾಗ ನೀವು ಬಂದಿದ್ದು 128 ಇಂಟು 120 ರೂಪಾಯಿ ಕೌಂಟ್ ಮಾಡ್ರಿ, ಎಷ್ಟು ದುಡ್ಡು ನಮ್ದು ಹೋಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಯಾವುದು ಸಮೇತ ಜಗತ್ತಲ್ಲಿ ಉಚಿತ ಅಂತ ಇರೋದಿಲ್ಲ. ನಮ್ಮ ಮೈಂಡ್ ಸೆಟ್ ಹಂಗೆ ಇಟ್ಕೊಂಡ್ ಬಿಟ್ಟಿರ್ತೀವಿ. ಸೊ ಹಾಗಾಗಿ ಆ ರೀತಿ ತಲೆ ತಗೋಬೇಡ್ರಿ. ಮೈಂಡಿಗೆ ಹೇಳ್ರಿ, ನಾನೊಂದ್ 5,000 ಪೇ ಮಾಡಿನಂತ. ಈ ರೀತಿ ಸುಮ್ನೆ ಹೇಳಾದ್ರೂ ಬಿಡ್ರಿ, ಅವಾಗ ಅದು ಅಲರ್ಟ್ ಝೋನ್ ಅಲ್ಲಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಎಸ್, ಸೊ ಈ 3 days ಅಲ್ಲಿ ನಾವ್ ಏನ್ ಕಲಿತೀವಿ ಅಂತ ಸ್ವಲ್ಪ ನೀವು ಬರ್ಕೊಡ್ರಿ. 3 ದಿನಗಳಲ್ಲಿ ನಾನು ನಿಮ್ಗೆ ಏನನ್ನ ಕಲಿಸ್ತೀನಿ. ನೀವು ನಿಮ್ಮದೇ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಕೆಲವ್ರು ಬಂದಿರ್ತೀರಿ ಅದು ಇದು ಅಂತ. ನೋ, ನಾನು ಏನು ಪ್ಲಾನ್ ಹಾಕಿದ್ದೀನಿ ಆ ಪ್ಲಾನ್ ಮಾತ್ರ ನಿಮ್ಗೆ ಕಲಿಸೋದಕ್ಕೆ ನನ್ಗೆ ಸಾಧ್ಯ ಆಗುತ್ತೆ. ಸೊ ಮೊದಲನೇದ್ ಬರ್ಕೋರಿ, ನೀವು ರೇಖೀಯ ಇತಿಹಾಸವನ್ನ ಕಲಿತೀರಿ. ಸೊ ಯಾವಾಗ ನಾವು ಭಾರತೀಯ ರೇಖಿ ಅಂತ ಹೇಳ್ತೀವಿ ಅಂದ್ರೆ ಅದ್ರ ಹಿಂದೆ ಇರುವಂತ ಇತಿಹಾಸ ಏನಿರ್ಬೋದು, ಯಾಕೆ ಇದನ್ನ ಭಾರತೀಯ ಇತಿಹಾಸ ಅಥವಾ ಭಾರತೀಯರೇ ಇದನ್ನ ಗುರುತಿಸಿದ್ರು, ಇದು ಋಗ್ವೇದದಲ್ಲಿನೇ ಬಂತು, ಇದೆಲ್ಲಾನು ನಿಮ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ರೇಖಿಯ ಇತಿಹಾಸ ಮೊದಲು ನೀವು ಕಲಿತೀರಿ. ಅದರ ನಂತರ 2ನೇದು ಕಲಿತೀರಿ, ರೇಖಿ ಅಂದ್ರೆ ಏನು. ಇಲ್ಲಿ ಸಾಕಷ್ಟು ಜನ ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸು ಮೊದಲ ಸಲ ಜಾಯಿನ್ ಆದಾಗ ರೇಖಿ ಅಂದ್ರೆ ಏನ್ರ ರೇಖಾ ಗಣಿತ ಇರ್ಬೋದು ಅಂತ ಜಾಯಿನ್ ಆದವ್ರು. ನೀವಲ್ಲ, ನಂದು ಹಂಗೆ ಇತ್ತು 6 ವರ್ಷದ ಹಿಂದೆ ನಾನು ಕಲ್ತಾಗ. ಸೊ ಹಾಗಾಗಿ ರೇಖಿಯ ಇತಿಹಾಸವನ್ನ ನಿಮ್ಗೆ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ. 2ನೇದು. ಆಮೇಲೆ ಬರೆಯೋದಕ್ಕೆ ಶುರು ಮಾಡ್ರಿ. ಯಾವಾಗ್ಲೂ ನೆನ್ಪಿಡ್ರಿ, ನಿಮ್ಮ ಬೆರಳಿನ ತುದಿ ಇದೆ ನೋಡ್ರಿ, ಇದ್ರ ಕನೆಕ್ಷನ್ ನೇರವಾಗಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಿಗಿದೆ. ಹಾಗಾಗಿ ನೀವ್ ಯಾವುದನ್ನ ಬರೀತೀರಿ ಅದು ಮಾತ್ರ ನೆನ್ಪಿಡ್ತೀವಿ. ಹಿಂಗೇನ್ ಕಿವಿಯಿಂದ ಕೇಳಿರ್ತೀವಿ ನೋಡ್ರಿ, ಕೇಳಿದ್ದು ನೆನ್ಪಿರೋದು ಬಹಳ ಕಷ್ಟ ಇದೆ, ಅದು ಆಗೋದು ಇಲ್ಲ. ಸ್ಪೆಷಲಿ ಪಾಸಿಟಿವ್ ಯಾವ್ದು ಕೇಳ್ತೀವಿ ನೆನ್ಪಿರಂಗಿಲ್ಲ. ಉಲ್ಟಾ ಕೇಳಿರ್ತೀವಿ ನೋಡ್ರಿ, ಅದು ಮಾತ್ರ ನಮ್ಗೆ ನೆನ್ಪಿರುತ್ತೆ. ಆದ್ರೆ ಬರ್ದಿದ್ದಿದೆ ನೋಡ್ರಿ, ಅದು 100% ನಮ್ಗೆ ನೆನ್ಪಿರುತ್ತೆ. ಹಾಗಾಗಿ ನೋಟ್ಸ್ ಅನ್ನ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಮಾಡ್ರಿ. ಅದಾದ್ಮೇಲೆ 3ನೇದು ನೀವ್ ಏನ್ ಕಲಿತ್ರಿ ಅಂದ್ರ ನಮ್ಮ ಶರೀರದಲ್ಲಿರುವಂತ ಚಕ್ರಗಳು ಮತ್ತು ಅವುಗಳ ಪಾತ್ರ. ಸೊ ಟೋಟಲ್ ನಮ್ಮಲ್ಲಿ 114 ಚಕ್ರಗಳಿವೆ. ಅದರಲ್ಲಿರುವಂತ ಮೇನ್ 7 ಚಕ್ರಗಳ ಕೆಲಸ ಏನು, ಅವು ಎಲ್ಲೆಲ್ಲಿವೆ, ಅವು ಏನ್ ಕಾರ್ಯ ಮಾಡುತ್ತೆ, ಇದೆಲ್ಲ ಚಕ್ರಗಳ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಔರಾ ಕ್ಲೆನ್ಸಿಂಗ್, ಪ್ರಭಾವಳಿಯ ಸ್ವಚ್ಛತೆ ಮತ್ತೆ ಪ್ರಭಾವಳಿಯ ಜ್ಞಾನ, ಬೇಸಿಕ್ ನಾಲೆಡ್ಜ್. ಎಸ್, ಅದರ ನಂತರ ಬರ್ಕೋರಿ, ನಮ್ಮ ಶರೀರದ ಪಂಚಕೋಶಗಳು ಮತ್ತೆ ಪಂಚತತ್ವಗಳು. ನಮ್ಮ ಶರೀರದಲ್ಲಿರುವಂತ ಪಂಚಕೋಶಗಳು ಯಾವ್ಯಾವು ಮತ್ತೆ ಪಂಚತತ್ವಗಳು ಅವುಗಳ ಜೊತೆಗೆ ಯಾವ ರೀತಿ ಕನೆಕ್ಟ್ ಇದೆ ಅನ್ನೋದನ್ನ ನೀವು ಕಲಿತೀರಿ. ಅದರ ನಂತರ
ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ಅನ್ನ ಕಲಿತೀರಿ. ನಿಮ್ಮನ್ನ ನೀವು ಸ್ವಯಂ ಚಿಕಿತ್ಸೆಗೆ ಒಳಪಡಿಸೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ನೀವು ಪ್ರಾಕ್ಟಿಕಲ್ ಆಗಿ ಕಲಿದ್ರಿ. ಸೆಲ್ಫ್ ಹೀಲಿಂಗ್ ಸೆಲ್ಫ್ ಹೀಲಿಂಗ್ ನ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಅದರ ನಂತರ ರೇಖೀಯ ದೀಕ್ಷೆ ಇರುತ್ತೆ. ಕೊನೆಗೆ ನಿಮ್ಗೆ ರೇಖೀಯ ದೀಕ್ಷೆ ಇರುತ್ತೆ. ಮತ್ತೆ ರೇಖಿ ಲೆವೆಲ್ 2 ನಲ್ಲಿ ಏನೆಲ್ಲವೂ ಬರುತ್ತೆ ಅಂತ ಹೇಳಿ ಕೊನೆಗೆ ಸಂಡೇ ದಿವಸ ಒಂದು 10 ನಿಮಿಷದ ಮಾಹಿತಿ ಇರುತ್ತೆ ಅಷ್ಟೇ. ಇಷ್ಟು ನಾವು 3 days ನಲ್ಲಿ 4 hours ನಲ್ಲಿ ಕಲಿತೀವಿ. ಓಕೆನಾ? ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ಟಾಪಿಕ್ ಬಹಳ ದೊಡ್ಡದಿದೆ, ಸಮಯ ಬಹಳ ಕಡಿಮೆ ಇದೆ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಇಷ್ಟೆಲ್ಲಾನು ಕಲಿಸ್ತಾರ, 100% ಕಲಿಸ್ತೀನಿ. ಒಂದೊಂದು ನಿಮಿಷನೂ ಇದೆ ನೋಡ್ರಿ, ನೀವು ಒಂದಲ್ಲ 10 ಕಿವಿ ಮಾಡಿ ಕೇಳ್ಬೇಕಾಗುತ್ತೆ. ಅವಾಗ ನಿಮ್ಗೆ ಇಷ್ಟೆಲ್ಲ ಅರ್ಥ ಆಗೋದಕ್ಕೆ ಸಾಧ್ಯ ಇದೆ. ಓಕೆನಾ? ಸೊ ಈಗ ಮುಂದೆ ಹೋಗೋಣ. ರೇಖೀಯ ಇತಿಹಾಸ ಬರೀರಿ ಫಸ್ಟ್. ಆಮೇಲೆ ರೆಡ್ ಪೆನ್ ಇದ್ರೆ ಸ್ವಲ್ಪ ರೆಡ್ ಪೆನ್ಲಿಂದ ಅದನ್ನ ನೋಟ್ ಮಾಡ್ರಿ, ಅಲ್ಲಲ್ಲಿ ಅಂಡರ್ಲೈನ್ ಮಾಡ್ರಿ. ಯಾವಾಗ್ಲೂ ನೆನ್ಪಿಡ್ರಿ. ಮತ್ತೆ ನಾಳೆ ಸ್ಪೆಷಲ್ ಬರ್ಕೊಡ್ರಿ ಒಂದ್ ಕಡೆ. ನಾಳೆ ನಿಮ್ ಹತ್ರ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಕಂಪಲ್ಸರಿ ಬೇಕು ನನ್ಗೆ. ಮತ್ತೆ ಎಲ್ಲಾರು ಫೋಟೋನ ಗ್ರೂಪ್ ನಲ್ಲಿ ಶೇರ್ ಮಾಡ್ಬೇಕು. ನಿಮ್ ಹತ್ರ ರೆಡ್ ಕಲರ್ ಸ್ಕೆಚ್ ಪೆನ್ ತಗೊಂಡಿರಿ ಮತ್ತೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನು ತಗೊಂಡಿರಿ. ಈ ಹೊಸ ವರ್ಷದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಚಾಲೆಂಜ್ ಅನ್ನ ಇಟ್ಕೊಂಡಿರಿ ನೋಡ್ರಿ. ಮೊದ್ಲು ಇದು ಮಾಡ್ರಿ 3 ದಿವಸ ಅಂತೀನಿ. ಇದು ಮಾಡಿದ್ರೆ ನಾವು ಉಳಿದ ಮಾಡ್ತೀವಿ ಅಂತ ನನಗೂ ಭರವಸೆ ಬರುತ್ತೆ. ಎಸ್. ಸೊ ರೇಖೀಯ ಇತಿಹಾಸ. ಸೊ ನಮ್ಗೆ ಈಗ ಅರ್ಥ ಆಗೋದು ಏನು ಅಂದ್ರೆ, 18ನೇ ಶತಮಾನದಲ್ಲಿ ರೇಖಿಯ ಮೂಲ ಪುರುಷರು ಅಥವಾ ರೇಖಿಯನ್ನ ಪೃಥ್ವಿಯ ಮೇಲೆ ಬಹಳಷ್ಟು ಪ್ರಚಾರ ಮಾಡಿದವ್ರು ಯಾರು ಅಂದ್ರ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಅಂತ. ಎಲ್ಲರಿಗೂ ಗೊತ್ತಲ್ಲ? ಹಾ. ಸೊ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಇದು ಏನ್ ಮಾಡಿದ್ರು ಅಂದ್ರ, ಜಪಾನ್ ದೇಶದಿಂದ ಅದು ಮೊದಲು ಪ್ರಾರಂಭ ಆಯ್ತು. ಕುರ್ಮಾ ಅನ್ನುವಂತ ಒಂದು ಬೆಟ್ಟದಲ್ಲಿ ಅವರು ತಪಸ್ಸನ್ನ ಆಚರಣೆ ಮಾಡ್ತಾರ. ಅವರಿಗೆ ಬೆಳಕಿನ ದರ್ಶನ ಆಗುತ್ತೆ, ಮತ್ತೆ ಸೆಕೆಂಡ್ ಟೈಮ್ ಸಿಂಬಲ್ಸ್ ಗಳ ದರ್ಶನ ಆಗುತ್ತೆ, ಮತ್ತೆ 3ನೇ ಸಲ ಸಿಂಬಲ್ಸ್ ಗಳ ಮೇಲೆ ಯಾವ ರೀತಿ ಹೀಲಿಂಗ್ ಮಾಡ್ಬೇಕನ್ನುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಸತತ ಅವರ ಪ್ರಯತ್ನದ ನಂತರ ರೇಖಿ ವಿಶ್ವಕ್ಕೆ ಬಂದಿರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಇದು ನಾನು ಒಪ್ತೀನಿ, ನೀವು ಒಪ್ತೀರಿ. ಆದ್ರ ಅದೇ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಸುಮಾರು 20 ವರ್ಷಗಳ ಕಾಲ ಭಾರತದಲ್ಲಿರುವಂತ ವೇದಗಳು, ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿದ್ದೀನಿ ಅಂತ ಅವ್ರ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಿದೆ. ಅವರೇ ಸ್ವತಃ ನಾನು ಭಾರತಕ್ಕೆ ಹೋಗಿ ಅಲ್ಲಿರುವಂತ ವೇದಗಳನ್ನ, ಉಪನಿಷತ್ತುಗಳನ್ನ, ದೊಡ್ಡ ದೊಡ್ಡ ಸಂಸ್ಕೃತ ಗ್ರಂಥಗಳನ್ನ ನಾನು ಅಧ್ಯಯನ ಮಾಡೀನಿ. ಈ ರೇಖೆಯ ಹಿಂದೆ ಅದರ ಜ್ಞಾನ ನನ್ಗೆ ಬಹಳ ಸಪೋರ್ಟ್ ಮಾಡಿದೆ ಅಂತ ಹೇಳಿ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಸಮೇತ ಹೇಳಿದ್ದು ಇದೆ. ಸೊ ಹಾಗಾಗಿ ನಿಮ್ಗೆ ಅರ್ಥೈಸುವಂತ ಯಾವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂದ್ರ, ಮೂಲದಲ್ಲಿ ರೇಖಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಬರ್ಕೋರಿ, ಋಗ್ವೇದದಲ್ಲಿ. ಫಸ್ಟ್ ಎಲ್ಲಿ ಸಿಗುತ್ತೆ ರೇಖಿಯ ಮಾಹಿತಿ ಅಂದ್ರ ನಮ್ಗೆ ಋಗ್ವೇದದಲ್ಲಿ ಸಿಗುತ್ತೆ. ಸೊ ನನ್ನ ಹಿಂದೆ ನೀವು ಒಂದು ಗ್ಲೋಬ್ ಅನ್ನ ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಿ, ಎಲ್ಲರಿಗೂ ಕಾಣ್ತಾ ಇದಿಲ್ಲ? ಸೊ ಇದು ವಿಶ್ವ ಅಂತ ಏನಿದೆ ನೋಡ್ರಿ, ಈ ವಿಶ್ವವನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಸರಿಯಾಗಿ ನೋಟ್ ಮಾಡ್ಕೊಡ್ರಿ, ಹಿಂಗೆ ಬರೀರಿ. ಈ ಇಡೀ ವಿಶ್ವ ಏನಿದೆ ನೋಡ್ರಿ, ಪೃಥ್ವಿ ಇದೆ ನೋಡ್ರಿ, ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದರೆ ಆ ಮರದ ತಾಯಿ ಬೇರು ಯಾರು ಅಂದ್ರೆ ಭಾರತ. ನೆನ್ಪಿಡ್ರಿ, ಇದು ಸ್ಪೆಷಲಿ ಸ್ಪಿರಿಚುವಲ್, ಆಧ್ಯಾತ್ಮಿಕ ತಾಯಿ ಬೇರು ಅಂತ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಅದು ಋಗ್ವೇದದಿಂದ ಪ್ರಾರಂಭ ಆಗುತ್ತೆ. ಋಗ್ವೇದಕ್ಕಿಂತ ಮುಂಚಿನ ಒಂದು ಗ್ರಂಥಗಳು ಇವತ್ತಿಗೂ ಅವೈಲೇಬಲ್ ಇಲ್ಲ. ಗ್ರೀಕ್ ಸಂಪ್ರದಾಯ ಅದು ಬಹಳ ಗ್ರೇಟ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ವೇದಗಳಿಗೆ ಬಂದಾಗ ವೇದಗಳೇ ಅಲ್ಲಿಂದ ಮೂಲ ಅನ್ನುವಂಥದ್ದನ್ನ ನೋಡ್ತೀವಿ ನಾವು. ಹಾಗಾಗಿ ಮೊಟ್ಟ ಮೊದಲು ಇದರ ದಾಖಲೆ ಎಲ್ಲಿ ಸಿಗುತ್ತೆ ಅಂದ್ರ ಋಗ್ವೇದದಲ್ಲಿ. ಈಗ ಬರ್ಕೊಡ್ರಿ, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ. ಮತ್ತೆ ನೀವು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟು ನಿಮ್ಗೆ ಸಾಕು ಅಂತ ಹೇಳಿ ಅನ್ಕೊಂಡಿ. ಇಷ್ಟು ಮಾಹಿತಿ ನೀವು ಕರೆಕ್ಟ್ ಆಗಿ ಬರ್ಕೊಳ್ರಿ. ಯಾರಾದ್ರೂ ಕೇಳಿದ್ರ ನಮ್ಮವ್ರಿಗೆ ಒಂದ್ ತಲೆ ಏನ್ ಸೇರೋದಂದ್ರೆ, ಈಗ ಇಂಡಿಯನ್ ರೇಖೆ ಅಂದ್ರೆ ಒಪ್ಪಂಗಿಲ್ಲ ಅವ್ರು. ಇದು ಜಪಾನೀಸ್ ರೇಖೆ ಅಂದ್ರೆ ವಾವ್ ವಾವ್ ಗ್ರೇಟ್ ಗ್ರೇಟ್. ಚೈನಾದ್ ಹೇಳ್ರಿ, ಎಸ್. ಬಟ್ ಭಾರತದಂದ್ರೆ ನಮ್ ಕ್ವಶನ್ ಮಾಡ್ಲಕ್ ಶುರು ಮಾಡ್ತಾರೆ, ಡೌಟ್ ಮಾಡ್ತಾರೆ. ದೇಶ ನಮ್ದು ಪರಿಸ್ಥಿತಿ ಏನು ಅಂದ್ರೆ ನಮ್ಮ ಮೇಲೆ ನಮ್ಗೆ ಅಭಿಮಾನ ಇಲ್ಲ, ಸ್ವಾಭಿಮಾನ ಇಲ್ಲ. ನಮ್ ಸಂಸ್ಕೃತಿಯನ್ನ ಕುರಿತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಬಾಲ್ಯದಲ್ಲಿ ಹಿಂಗ್ ಕಿವಿ ಹಿಡಿದು ಊಟ ಬೈಟ್ ಮಾಡಿದೇವ್ ನೋಡ್ರಿ.
ನಮ್ ಸರ್ ಏನ್ ಮಾಡ್ತೀವಿ, ಕಿವಿ ಹಿಡಿದು ಊಟ ಬೈಟ್ ಮಾಡಿಸ್ತೀರಿ. ಅದ್ರ ಹಿಂದೆ ಏನಿತ್ತು ಅಂದ್ರ ಸ್ಮರಣ ಶಕ್ತಿ ಹೆಚ್ಚಾಗೋ ಸಾಮರ್ಥ್ಯ ಇರ್ತಿತ್ತು. ಇವತ್ತದು ಚೈನಾದಲ್ಲಿ ಫೀಸ್ ಕೊಟ್ಟು ಊಟ ಬೈಟ್ ಹೊಡಿತಾರ. ಈಗ ಎಲ್ಲಾರು ಮಾಡ್ಲಕ್ ಶುರು ಮಾಡ್ಯಾರ. ಹಂಗೆ ಏನು ಇದೆ ನೋಡ್ರಿ, ಅದ್ರ ಪ್ರಾರಂಭ ಇಲ್ಲಿಂದನೇ ಆಗಿದ್ದು, ಮೂಲ ಬೀಜ ಇಲ್ಲಿಂದೇ ಇದೆ, ತಾಯಿ ಬೇರು ಇಲ್ಲಿಂದನೇ ಹೋಗಿದ್ದು. ಹಾಗಾಗಿ ಮೊಟ್ಟ ಮೊದಲು ಅಲ್ಲಿ ಏನ್ ಬರುತ್ತೆ ಬರ್ಕೋರಿ, ಋಗ್ವೇದದಲ್ಲಿ 10, 60 ಮತ್ತು 12ನೇ ಶ್ಲೋಕಗಳು ಏನ್ ದಾಖಲೆಯನ್ನ ಕೊಡ್ತಾವಂದ್ರ, ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ ಅಂದ್ರ, ಅಯಂ ಮೇ ಹಸ್ತೋ ಭಗವಾನ್ ಅಂದ್ರ ನನ್ನ ಹಸ್ತದಲ್ಲಿ ಭಗವಂತನ ಶಕ್ತಿ ಇದೆ ಅಂತ ಹೇಳಿ ಯಾರು ಹೇಳ್ತಾರಂದ್ರೆ ಋಗ್ವೇದ ಹೇಳುತ್ತೆ. ಭಗವಂತನ ಪರಾತ್ಪರ ಶಕ್ತಿ ಎಲ್ಲಿಂದ ಪ್ರಕಟ ಆಗುತ್ತೆ ಅಂದ್ರ ನನ್ನ ಹಸ್ತಗಳಿಂದ ಪ್ರಕಟ ಆಗುತ್ತೆ ಅನ್ನುವಂಥದ್ದು ಋಗ್ವೇದ ಹೇಳುತ್ತೆ. ಹಾಗಾಗಿ ಇದನ್ನೇ ನಾವು ರೇಖಿ ಅನ್ನುವಂತ ಹೆಸರಿಂದ ಕರಿತೀವಿ. ಅದಕ್ಕೆ ಹೇಳ್ತಾರ ದೇವನೊಬ್ಬ ನಾಮ ಹಲವು. ನಾಮಗಳು ಸಾಕಷ್ಟು ಇರ್ಬೋದು, ರೇಖೆಯಲ್ಲೂ ಸಮೇತ ಹಂಗೆ ನಾಮಗಳು ಬೇರೆ ಬೇರೆ ಆಗಿದ್ದು ಹುಟ್ಟಿರುವಂತಹ ಮೂಲ ಇದೆ ನೋಡ್ರಿ, ಅದು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಅಥರ್ವ ವೇದ. ನೆಕ್ಸ್ಟ್ ಎರಡನೇದು ಬರುತ್ತೆ ಅಥರ್ವ ವೇದ. ಎಸ್. ಸೊ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರುತ್ತೆ, ಅದು ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ. ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತ. ಇದು ಎಲ್ಲಿ ಬರುತ್ತೆ? ಅಥರ್ವ ವೇದದಲ್ಲಿ. ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ಬಹಳಷ್ಟು ಶಕ್ತಿ ಇದೆ. ಆದ್ರೆ ನಾನು ಇದನ್ನ ಯಾವುದಕ್ಕೆ ಬಳಸ್ತೀನಿ ಅಂದ್ರ ಲೋಕ ಕಲ್ಯಾಣಕ್ಕಾಗಿ, ಜನರ ಉದ್ಧಾರಕ್ಕಾಗಿ, ಸಮಾಜದ ಏಳಿಗೆಗಾಗಿ ನಾನು ಬಳಸ್ತೀನಿ ಅಂತ ಹೇಳಿ ಅಥರ್ವ ವೇದ ಹೇಳುತ್ತೆ. ನಮ್ಮ ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ ಸರಿಯಾಗಿ ನೆನ್ಪಿಡ್ರಿ, ನೀವು ಕ್ಲಾಸ್ ಮಾಡುವಾಗ್ಲೂ ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದು ಇದೆ ನಿಮ್ಗೆ. ಎಸ್. ಅದ್ರ ನಂತರ ಮತ್ತೆ 3ನೇ ದಾಖಲೆ ಬರ್ಕೊಡ್ರಿ, ತೈತೇರಿಯ ಅನ್ನುವಂತ ಉಪನಿಷತ್. ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿಯ ಸಂವಾದದಲ್ಲಿ ಶರೀರದ ಚಕ್ರಗಳ ಬಗ್ಗೆ ಮಾಹಿತಿ ಇದೆ. ಎಸ್. ಶರೀರದ ಚಕ್ರಗಳು, ತೈತೇರಿಯ ಅನ್ನುವಂತ ಉಪನಿಷತ್. ಅದ್ರ ನಂತರ ಬರ್ಕೋರಿ ನಾಥ ಸಂಹಿತೆ ಅಂತ. ಗುರು ಗೋರಖನಾಥ್ ಮಚೇಂದ್ರನಾಥ್ ಎಲ್ಲರಿಗೂ ಗೊತ್ತಿದ್ದಾರೆ ಅಂತ ಅನ್ಕೊಂಡಿನಿ. ನಾಥ ಸಂಹಿತೆ ಅಂತೇಳಿ ಒಂದು ಪುಸ್ತಕ ಬರುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆನಾ? ಒಂದ ನಿಮಿಷ, ಎಲ್ಲರಿಗೂ ಕಾಣ್ತಾ ಇದೆ ಅಂತ ಅನ್ಕೊಂಡಿನಿ ನಾನು. ಎಸ್. ಇದು ನಾಥ ಸಂಹಿತೆ. ಇದು ಗೋರಖನಾಥರು ರಚಿಸಿರುವಂತ ನಾಥ ಸಂಹಿತೆ ಇದೆ ನೋಡ್ರಿ. ನಾಥ ಸಂಹಿತೆಯ 40% ನಮ್ಮ ಶರೀರದಲ್ಲಿರುವಂತಹ ಚಕ್ರಗಳು ಮತ್ತೆ ನಾಡಿಗಳ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. 72,000 ನಾಡಿಗಳು ನಮ್ಮ ಶರೀರದಲ್ಲಿ ಇವೆ ನೋಡ್ರಿ, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದ್ರ ನಂತರ ಇನ್ನು ಒಂದು ಪುಸ್ತಕ ಇದೆ, ಬರ್ಕೋರಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಖಂಡದಲ್ಲಿ ಶಕ್ತಿಗಳನ್ನ ಕುರಿತು ಉಲ್ಲೇಖ ಇದೆ. ಅದು ಸ್ಪೆಷಲಿ ಅಂಗೈಯಲ್ಲಿರುವ ಶಕ್ತಿಗಳು. ನಿಮ್ಗೆ ದಾಖಲೆಯನ್ನ ಕೊಡ್ತಾ ಇದ್ದೀನಿ. ಅದರ ನಂತರ ಬರುತ್ತೆ ಉಪನಿಷತ್ ಇದೆ ನೋಡ್ರಿ, ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್ನಲ್ಲೂ ಸಮೇತ ರೇಖಿಯನ್ನ ಕುರಿತು ಮಾಹಿತಿ ಇದೆ. ಸೊ ಇಷ್ಟು ದಾಖಲೆಗಳು ಸಾಕು ಅಂತ ಹೇಳಿ ಅನ್ಕೊಂಡಿನ ನೋಡ್ರಿ. ಅನ್ನದಾಗಳು ಆಗಿದೇನಾ ಇಲ್ಲ ಅಂತ ನೋಡೋದಕ್ 1 ಸಾಕು. 1 ಬಿಡ್ರಿ 10 ಕೊಡ್ಲತ್ತೀನಿ ನಾನು ನಿಮ್ಗೆ. ಸೊ ಯಾರ್ಯಾರಿಗೆ ಕನ್ಫರ್ಮ್ ಆಗಿದೆ, ಎಸ್ ಇದು ನಮ್ ದೇಶದಿಂದ ಪ್ರಾರಂಭ ಆಗಿದೆ ಅಂತ ಹೇಳಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಇನ್ನು ಡೌಟ್ಸ್ ಇದ್ದವ್ರಿ, ಪುಸ್ತಕ ಹೇಳಿನ್ ನೋಡ್ರಿ, ಇವೆಲ್ಲ ತರಿಸ್ರಿ, ಕುಂತು ಓದ್ರಿ.
ಗೊತ್ತಾಯ್ತಾ? ಸಹಜವಾಗಿ ನಂಬ್ತೀರಿ ಅಂದ್ರ ನಂಬಿ ಬಿಡ್ರಿ, ಇಲ್ಲ ನಾ ನಂಬಂಗಿಲ್ಲ ಅಂದ್ರ ಬಹಳ ದೊಡ್ಡ ಒಂದು ಒಳ್ಳೆ ಅಭ್ಯಾಸ ನೀವ್ ಯಾವ್ದ್ ಮಾಡ್ಕೋರಿ ಅಂದ್ರೆ ಇಷ್ಟು ಉಪನಿಷತ್ತುಗಳನ್ನ ತರಿಸ್ರಿ. ಇಂಗ್ಲಿಷ್ ನಲ್ಲಿ ಸಿಗುತ್ತೆ, ಹಿಂದಿಯಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಇದೆ ಅಂದ್ರೆ ಬಹಳ ಕಡಿಮೆ ಇದೆ, ಕನ್ನಡದಲ್ಲಿ ನನ್ಗೆ ಅಷ್ಟು ಬಗ್ಗೆ ಮಾಹಿತಿ ಇಲ್ಲ. ಸೊ ಅಷ್ಟು ಎಲ್ಲ ಮನಿಗ್ ತರ್ರಿ, ಓದ್ರಿ. ಮತ್ ನಾನ್ ಹೇಳಿಂದ ಎಲ್ಲೆಲ್ಲಿ ಬರುತ್ತೆ ನೋಡ್ರಿ, ನೀವು ಪಾಯಿಂಟ್ ಔಟ್ ಮಾಡ್ಕೊಂಡು ಮತ್ತೆ ಗ್ರೂಪ್ ನಲ್ಲಿ ಶೇರ್ ಮಾಡ್ಬೋದು. ಓಕೆನಾ? ಡನ್. ಹಾ, ಸೊ ಹಾಗಾಗಿ ಭಾರತೀಯ ರೇಖೆ ಅನ್ನುವಂಥದ್ದು ಇದೇ ಬೇಸ್ ಮೇಲೆ ನಾವು ಹೇಳ್ತೀವಿ. ಇದು ನಮ್ಮ ದೇಶದ ಅತ್ಯಂತ ಪುರಾತನವಾಗಿರುವಂತಹ ಒಂದು ವಿದ್ಯೆ. ಬರ್ಕೊಡ್ರಿ, ರೇಖಿ ಒಂದು ವಿದ್ಯೆ ಇದೆ. ಇದು ಕಲಿಕೆ ಅಲ್ಲ, ಟ್ರೈನಿಂಗ್ ಅಲ್ಲ, ಇದು ಜ್ಞಾನಿ ಆಗೋದಲ್ಲ. ರೇಖಿ ಕಲ್ತ್ ಬಹಳ ಮಹಾಜ್ಞಾನಿ ಆಗ್ತೀವಿ ನಾವು, ಏನ್ ಭಾಷಣ ಹೊಡಿಲಕ್ ಬರುತ್ತೆ, ಹಿಂಗ್ ಬರಂಗಿಲ್ಲದು. ರೇಖಿ ಏನಿದೆ ಅಂದ್ರೆ ಅದು ವಿದ್ಯೆ ಇದೆ. ವಿದ್ಯೆಯಲ್ಲಿ ಏನಾಗುತ್ತೆ ಅಂದ್ರ ಸ್ವಯಂ ಪರಿವರ್ತನೆ ಆಗುತ್ತೆ. ವಿದ್ಯೆಗೂ ತರಬೇತಿಗೂ ವ್ಯತ್ಯಾಸ ಏನು ಅಂದ್ರ, ತರಬೇತಿ ಜ್ಞಾನಾತ್ಮಕವಾಗಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ, ಆ ಜನರ ಎದುರಿಗೆ ಭಾಷಣ ಮಾಡೋದಕ್ಕೆ, ನಮ್ಮನ್ನ ನಾವು ತೋರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ, ಯಾವ ಟ್ರೈನಿಂಗ್ಗಳು. ಆದ್ರೆ ವಿದ್ಯೆ ಇರುತ್ತೆ ನೋಡ್ರಿ, ವಿದ್ಯೆ ನಮ್ಮನ್ನ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ರೇಖಿ ಒಂದು ಮಹಾವಿದ್ಯೆ ಇದೆ. ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತೇಳಿ ಕರೀತಾರೆ ರೇಖಿಗೆ. ಹಾಗಾಗಿ ಇಂತಹ ಸುಂದರವಾದ ಥೆರಪಿ ಇದೆ ನೋಡ್ರಿ, ಅದು ಎಲ್ಲರಿಗೂ ನಿಲುಕ್ಬೇಕು. ಅದಾದ್ಮೇಲೆ ಈ ವಿದ್ಯೆಯನ್ನ ಬಳಸಿರುವಂತಹ ವ್ಯಕ್ತಿ ಅಥವಾ ಋಷಿಗಳು ಯಾರು ಅಂದ್ರ ವಶಿಷ್ಠ ಋಷಿಗಳು. ಬರ್ಕೋರಿ, ಅದಕ್ಕೆ ಹಿಂದೆ ಇದಕ್ಕೆ ವಶಿಷ್ಠ ವಿದ್ಯೆ ಅಂತ ಹೇಳಿ ಕರಿತೀರಿ. ಹಾಗಾಗ್ಲೂ ನಮ್ಗೆ ಗೊತ್ತಾಗ್ಲಿಲ್ಲ ವಶಿಷ್ಠ ವಿದ್ಯೆ ಅಂದ್ರೆ ಯಾವ್ದಿತ್ತು ಅಂತ. ಅದ್ರ ನಂತರ ಬರ್ಕೋರಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ಈಗ ಆಧುನಿಕ ಕಾಲದ ದಾಖಲೆಗಳನ್ನು ಕೊಡ್ತೀನಿ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ಪ್ರಮಾಣೀಕೃತ ಅಂದ್ರ ಇದನ್ನ ಎಲ್ರೂ ಕಲಿಬಹುದು, ಎಲ್ಲರೂ ಮಾಡ್ಬೋದು. ಮತ್ತೆ ರೇಖಿಯಲ್ಲಿ ಡಿಗ್ರಿಗಳು ಬೇಕಾಗಿಲ್ಲ ನಿಮ್ದು, ನೆನ್ಪಿಡ್ರಿ. ನೀವು ಯಾರು BA, MA, BSc, B.Ed ಹಿಂಗೆಲ್ಲ ಮಾಡಿರೋ ಅವ್ರಿಗೆ ಮಾತ್ರ ರೇಖಿ ಬರುತ್ತೆ. ಇನ್ನೋ ರೇಖಿಯಲ್ಲಿ ಎಜುಕೇಶನ್ಗೂ ರೇಖಿಗೆ ಏನ್ ಸಂಬಂಧ ಇಲ್ಲ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಮಾಡ್ಕೊಳಕ್ ಗೊತ್ತಾಗ್ಬೇಕು, ನಿಮ್ಗೆ ಆಹ್ವಾನ ಮಾಡ್ಲಿಕ್ಕೆ ಗೊತ್ತಾಗ್ಬೇಕು, ಹೀಲಿಂಗ್ ಮಾಡ್ಲಕ್ ಬರಬೇಕು, ಖತಮ್. ಯಾವ್ದು ಡಿಗ್ರಿ ಬೇಕಾಗಿಲ್ಲ. ಮತ್ತ ಹಂಗಾದ್ರೂ ಬರ್ಸ್ಲತ್ತಿರ್ರಿ ಮೇಡಮ್, ನೆನ್ಪಿಟ್ಕೋರಂತ ಬರಿತಾ ಇದ್ದೀನಿ ಅಷ್ಟೇ. ಯಾರಿಗಾದ್ರೂ ಬರಿಲಕ್ ಬಂದಿಲ್ಲ ಅಂದ್ರೂ ಸುಮ್ಮಿರ್ರಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ, ಮತ್ತೆ ರೆಕಾರ್ಡಿಂಗು ಸಿಗುತ್ತೆ ನಿಮ್ಗೆ. ಹಾಗಾಗಿ ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತೇಳಿ ಹೇಳುತ್ತೆ. ಯಾರು? ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ಅದಾದ್ಮೇಲೆ ಬರ್ಕೋರಿ, UK ನಲ್ಲಿ, ಯುನೈಟೆಡ್ ಕಿಂಗ್ಡಮ್ ಇದೆ ನೋಡ್ರಿ, ಅಲ್ಲಿ ಇದನ್ನ ಮೆಡಿಕಲಿ ಪ್ರೂವ್ ಮಾಡಿರುವಂತದ್ದು ಅಂತ ಹೇಳ್ತಾರೆ. ಮೆಡಿಕಲ್ ಇದು ಪ್ರೂವ್ ಇದೆ. ಇದರ ನಂತರ ವ್ಯಕ್ತಿಗಳಲ್ಲಿ ಪರಿವರ್ತನೆಯಾಗಿದ್ದು, ಆರೋಗ್ಯದಲ್ಲಿ ಸುಧಾರಣೆ ಆಗಿರುವಂತ ಬಹಳಷ್ಟು ಪ್ರಯೋಗಗಳನ್ನ UK ನಲ್ಲಿ ಮಾಡಲಾಗಿದೆ. ಅದು ಸಕ್ಸಸ್ ಆಗಿದೆ. ಅದರ ನಂತರ ಬರ್ಕೋರಿ, ಮೆಡಿಕಲ್ ರಿಸರ್ಚ್ ಆಫ್ ರೇಖಿಯಲ್ಲಿ ಇದನ್ನು UK ನಲ್ಲಿ 800 ಹಾಸ್ಪಿಟಲ್ಗಳಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾರೆ. ಮತ್ತೆ ಈಗ ನಮ್ ದೇಶದಲ್ಲೂ ಇದೆ. ನೀವು ಡೆಲ್ಲಿ, ಬಾಂಬೆ ಕಡೆಗೆ ಹೋದ್ರ ಇವರು ಪ್ರೈವೇಟ್ ಸೆಕ್ಟರ್ ನಲ್ಲಿ ಹಾಸ್ಪಿಟಲ್ ತೆಗ್ದಾರ ನೋಡಿ, ಸ್ಪಿರಿಚುವಲ್ ಜನ. ಅಂತಹ ಒಂದು ಹಾಸ್ಪಿಟಲ್ ನಲ್ಲಿ 50,000, 1 ಲಕ್ಷ ಕೊಟ್ಟು ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಬಹಳ ದೊಡ್ಡ ಲೆವೆಲ್ ನಲ್ಲಿ ಕೆಲಸ ನಡೀತಾ ಇದೆ. ಹಾಗಾಗಿ ಈ ವಿದ್ಯೆ ಇದೆ ನೋಡ್ರಿ, ಇದು ನಿಮ್ಮ ಜೀವನ ಪರಿವರ್ತನೆ ಇಲ್ಲ, ಮಹಾ ಪರಿವರ್ತನೆ ಮಾಡುತ್ತೆ. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಮೊದಲು ಗ್ಯಾರಂಟಿ ತಗೋರಿ, ಗ್ಯಾರಂಟಿ ಕಾರ್ಡ್ ನಮ್ದೊಂದು ಇಟ್ಕೊಂಡ್ ಬಿಡ್ರಿ. ನಿವೇದಿತಾ ಹೋಗಾ ಟ್ರೈನರ್ಸ್ ಅಕಾಡೆಮಿ ಒಂದು ಗ್ಯಾರಂಟಿ ಕಾರ್ಡ್ ಕೊಟ್ಟಾರ. ಏನು ಅಂದ್ರೆ ಇದು ಒಂದು ಮಹಾವಿದ್ಯೆ ಇದೆ. ಆದ್ರೆ ಯಾವಾಗ್ಲೂ ನೆನ್ಪಿಡ್ರಿ, ವಿದ್ಯೆ ಯಾವಾಗ ಒಲಿಯುತ್ತೆ ಅಂದ್ರ ವಿದ್ಯೆ ಮಾತಾಡೋದ್ರಿಂದ ಒಲಿಯೋದಿಲ್ಲ ಮಕ್ಕಳೇ, ನೆನ್ಪಿಡ್ರಿ ಎಲ್ಲಾರು. ಶ್ರೀದೇವಿ ಹೂಗಾರಂಗ್ ದೊಡ್ಡ ದೊಡ್ಡ ಮಾತಾಡಿದ್ರೆ ರೇಖಿ ಎಲ್ಲ ಒಲಿಯುತ್ತೆ, ನಾನು ಹೇಳಿದ್ದೆಲ್ಲ ಕೆಲಸ ಆಗುತ್ತೆ, ಆಗೋದಿಲ್ಲ. ಮಾತಾಡೋದ್ರಿಂದ ರೇಖಿ ಒಲಿಯೋದ್ರಿಲ್ಲ. ಮತ್ತೆ ಬಹಳ ಚಂದ ನಾವು ಕೇಳುಗರಿದ್ದೀವಿ, ಆಲಿಸುವ ಸಾಮರ್ಥ್ಯ ನಂಗೆ ಬಹಳ ಚೆನ್ನಾಗಿದೆ, ಚಂದ ಕೇಳೋರಿಗೆ ರೇಖಿ ವಿದ್ಯೆ ಒಲಿಯೋದಿಲ್ಲ. ನೀಟಾಗಿ ಬರೀಲತ್ತೀವಿ, ಏನ್ ಟಾಪಿಕ್, ರೆಡ್ ಪೆನ್ನು, ಗ್ರೀನ್ ಪೆನ್ನು, ಬ್ಲೂ ಕಲರ್ ಎಲ್ಲ ತಗೊಂಡ್ ನೀಟಾಗಿ ಬರೀಲತ್ತೀರಿ, ಬರ್ದವ್ರಿಗೆ ರೇಖಿ ಒಲಿಯೋದಿಲ್ಲ. ಹಾಗಾದ್ರೆ ಯಾರಿಗ್ ಒಲಿಯುತ್ತೆ ಅಂದ್ರೆ ಬರ್ಕೋರಿ, ಯಾರು ಪ್ರಾಕ್ಟೀಸ್ ಮಾಡ್ತಾರೆ ವಿಶ್ವಾಸದಿಂದ ಅವ್ರಿಗೆ ರೇಖಿ ಒಲಿಯುತ್ತೆ. ಫೇತ್ ಅಂಡ್ ಬಿಲೀವ್. ನಿಮ್ಗೆ ಇವ್ದು ಯಾವ್ದು ಬರ್ಲತ್ತಿಲ್ಲ, ನಿಮ್ಗೆ ವಿಶ್ವಾಸ ಇದೆ ರಿಸಲ್ಟ್ ಇದೆ, ವಿಶ್ವಾಸ ಇಲ್ಲ ರಿಸಲ್ಟ್ ಇಲ್ಲ.
ರೀಸನ್ ಏನು ಅಂದ್ರ ಪ್ರತಿಯೊಂದು ಎನರ್ಜಿಗೂ ತನ್ನದೇ ಆಗಿರುವಂತ ಒಂದು ಸ್ವಭಾವ ಇರುತ್ತೆ. ಆ ಸ್ವಭಾವದಲ್ಲಿ ಒಂದ್ ಯಾವುದು ಅಂದ್ರ ಯಾವ ಶಕ್ತಿಯನ್ನ ನಾವು ಸ್ವೀಕಾರ ಮಾಡ್ತೀವಿ, ಅದ್ರ ಮೇಲೆ ವಿಶ್ವಾಸ ಮಾಡ್ತೀವಿ, ಅದು ನಮ್ಗೆ ತಥಾಸ್ತು ಮಾಡುತ್ತೆ. ಹಾಗಾಗಿ ನಾನು ಈ ಒಂದು ಫೀಲ್ಡಿಗೆ ಬರೋದಕ್ಕೆ ಇದೇ ವಿಶ್ವಾಸ ಕಾರಣ. ನನ್ನ ಶರೀರದ ಹೃದಯ ಚಕ್ರದಿಂದ ಕೆಳಗಿರೋ ಎಲ್ಲಾ ಚಕ್ರಗಳು ನಂದು ಡ್ಯಾಮೇಜ್ ಆಗ್ಬಿಟ್ಟಿವ್. ಡ್ಯಾಮೇಜ್ ಅಂದ್ರೆ ಗೊತ್ತಲ್ಲ, ರಿಪೇರ್ ಆಗೋದಿಲ್ಲ, ಆ ಸ್ಥಿತಿಗೆ ಬಂದಿತ್ತು ನಾನು ಸುಮಾರು ಒಂದು 8 ವರ್ಷದ ಹಿಂದೆ ಈ ಸ್ಥಿತಿಯಲ್ಲಿ ಇದ್ದನ. ಹಾಗಾಗಿ ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ ಆಯ್ತು. ನನ್ನ ಸೊಂಟದ ಈ ಸೈಡಿಗೆ ನನ್ಗೆ 3 ಗಡ್ಡೆಗಳಾಗಿ ಅಚಾನಕ್ ಇಷ್ಟಿಷ್ಟು, ಅವು ಇಮೋಷನಲಿ ಗಡ್ಡೆಗಳಿದ್ದು ಬಹಳ ಪೇನ್ ಮಾಡ್ತಿದ್ವು ನನ್ಗೆ. ನಿಮ್ಗೆ ಗೊತ್ತಲ್ಲ, ಗಡ್ಡೆಗಳಾದಾಗ ನೀವು ಹಾಸ್ಪಿಟಲ್ಗೆ ಹೋದ್ರೆ ಅದಕ್ಕೊಂದು ಏನಾದ್ರೂ ಒಂದು ಹೆಸರು ಇದ್ದೇ ಇರುತ್ತೆ. ಹೆಸರು ಇಲ್ದ ಗಡ್ಡೆಗಳು ಇಲ್ಲೇ ಇಲ್ಲ. ಅದಕ್ಕೇನಾದ್ರು ಅದಕ್ಕೆ TB ಅಂತ ಕೊಡ್ತಾರ, ಕ್ಯಾನ್ಸರ್ ಅಂತ ಏನಾರ ಒಟ್ಟು ಟೋಟಲಿ ಒಂದ್ ಹೆಸರು ಇರುತ್ತೆ. ಹಾಗಾಗಿ ಅದ್ರ ಹಿಂದೆ ನಮ್ದು ಮಾವರು ಕ್ಯಾನ್ಸರ್ ಆಗಿ ಡೆತ್ ಆಗಿರೋ, ಅವ್ರಿಗೆ ಅದೇ ತರ ಈ ಗಡ್ಡೆಗಳಾಗಿವೆ 2. ಆಮೇಲೆ ಅವ್ರದ್ದು ಡೆತ್ ಆಯ್ತು. ಅವ್ರು ಹೋದ್ಮೇಲೆ ನನ್ಗದು ಶುರು ಆಗಿತ್ತು. ನನ್ ಪಕ್ಕ ಗೊತ್ತಿತ್ತು ಏನೋ ಇದೆ. ಆಮೇಲೆ ಪೇನ್ ಬಹಳ ಇತ್ತು ನನಗೆ, ಈ ರೀತಿ ಒಳಗ್ ಬಹಳ ಹೊಡಿತಿತ್ತು, ಒಳಗ್ ಬಹಳ ತ್ರಾಸ, ಇಡೀ ರಾತ್ರಿ ಮಲಗ್ತಿಲ್ಲ ನಾನು. ಸೊ ಅಂತಹ ಸಂದರ್ಭದಲ್ಲಿ ನನಗೆ ಕೈ ಹಿಡ್ದಿದ್ ಯಾವುದು ಅಂದ್ರ ಚಕ್ರ ಬ್ಯಾಲೆನ್ಸಿಂಗ್ ಮತ್ತೆ ರೇಖಿ. ನಂದು ವಿಶುದ್ಧಿ ಚಕ್ರ, ನನಗೆ ಥೈರಾಯ್ಡ್ ಇತ್ತು, ಅಲ್ಲಿಂದ ನಾನು ಹೊರಗೆ ಬಂದ. ಎದ್ರಲಿಂದ ಚಕ್ರಗಳಿಂದ. ಚಕ್ರ ಬ್ಯಾಲೆನ್ಸಿಂಗ್ ಕಲ್ತ ಮೊದ್ಲ, ಅದು ನನಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತು. ಸುಮಾರು 45 ದಿನ ಮೆಡಿಟೇಷನ್ ಮಾಡ್ದ. ಅದ್ರ ನಂತರ ಸೆಕೆಂಡ್ ನನ್ಗೆ ಅಚಾನಕ್ಕೆ ಎಲ್ಲಿ ಸಿಕ್ತಂದ್ರೆ ಇದು ಫೇಸ್ಬುಕ್ ನಲ್ಲಿ. ನಾನು ಏನು ರೇಖಿಯದ ನೋಡೋಣ ಅಂತೇಳಿ ನಾನು ಜಾಯ್ನ್ ಆದ. 3 ಜನ ಗುರುಗಳ ಮೇಲೆ ಜಾಯ್ನ್ ಆದ್ರು. ದೇವರಾಣೆ ಹೇಳ್ತೀನಿ, ನೀವು ಬಹಳ ಹುಷಾರಿದ್ರಿ. ದೇವರಾಣಿ, ನೀವು ನನ್ಕಿಂತಾನು ಬಹಳ ಗ್ರೇಟ್ ಇದ್ರಿ. ನಿಮ್ಗೆ ಅರ್ಥ ಆಗ್ತಾ ಇದೆ, ನನಗೆ ಅರ್ಥನೇ ಆಗಿಲ್ಲ ಫಸ್ಟ್ ಟೈಮ್ ಇದು. ಇವ್ರು ಏನ್ ಹೇಳತ್ತಾರೋ ಏನ್ ಮಾಡತ್ತಾರೋ ನನಗೇನ್ ತಿಳಿದಿಲ್ಲ. ಗುರುಗಳ ಮಹಾಗುರುಗಳದು ಫೀಸ್ ಅಂತೂ ನಂದು ಹೋಗ್ಬಿಟ್ಟಿತ್ತು. ನನ್ಗೆ ಅರ್ಥನೇ ಆಗಿಲ್ಲ. ಫಸ್ಟ್ ಅರ್ಥ ಆಗಿಲ್ಲ, ಸೆಕೆಂಡ್ ಅರ್ಥ ಆಗಿಲ್ಲ. ಅದು ಥರ್ಡ್ ಟೈಮ್ ನನ್ಗೆ ಅರ್ಥ ಆಯ್ತು, ಇದು ಏನೋ ಒಂದು ಎನರ್ಜಿ ಇದೆ, ಹಿಂಗ್ ಕರೆದ್ರು ಬರುತ್ತೆ ಅಂತ ಗೊತ್ತಾಗಿತ್ತು 3ನೇ ಸಲ. ಆಮೇಲೆ ಕ್ವಶನ್ ಆನ್ಸರ್ ಸೆಷನ್ ಇತ್ತು. ಅವ್ರು ಬಹಳ ಒಳ್ಳೆ ಗುರುಗಳು ಸಿಕ್ಕಿರ್ ನನ್ 3ನೇ ಸಲ ಸಿಕ್ಕ. ಕ್ವಶನ್ ಆನ್ಸರ್ ದಲ್ಲಿ ಅವ್ರಿಗೆ ನಾನು ಒಂದು ಕ್ವಶನ್ ಅನ್ನ ಬರೆಯೋದಕ್ಕೆ ಒಂದು ಆಪ್ಷನ್ ಇತ್ತು. ನನ್ನ ಶರೀರದಲ್ಲಿ ಈ ರೀತಿ ಗಡ್ಡೆಗಳಿವೆ, ಅದು ಹೋಗುತ್ತಾ ರೇಖಿಯಿಂದ. ಅವಾಗ ಹೇಳಿದ್ರವರು, ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ನಲ್ಲಿ ಸೈಕಿಕ್ ಸರ್ಜರಿ ಅಂತ ಬರುತ್ತೆ, ನೀವು ಸೈಕಿಕ್ ಸರ್ಜರಿ ಮಾಡ್ಕೊಂಡು ನಿಮ್ಗೆ ಆರಾಮ ಆಗುತ್ತೆ ಅಂದ್ರೆ ಅವತ್ತೇ ನಾನು ಅಡ್ಮಿಷನ್ ತಗೊಂಡ. ಸುಮಾರು ದಿನಗಳ ಕಾಲ ಮೆಡಿಟೇಷನ್ ನಂತರ ಇವತ್ ನಾನು ಸಂಪೂರ್ಣ ಅವು ಕರಗೋದು. ಬಟ್ ಅವು ಕರಗೋದಕ್ಕೆ 4 ತಿಂಗಳು ಟೈಮ್ ತಗೊಂಡಿದ್ದು. 4 months ನಡು ಬಿಟ್ಟು 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 ಸೈಕಿಕ್ ಸರ್ಜರಿ ಮಾಡ್ತಿದ್ದ ನಾನು. 4 ತಿಂಗಳ ನಂತರ ನಾನು ಸಂಪೂರ್ಣ ರಿಲೀಫ್ ಆದ. ಯಾವಾಗ ನನ್ಗೆ ರಿಸಲ್ಟ್ ಬಂತು ಅವಾಗ ಮಾತ್ರ ನಾನು ವಿಶ್ವಾಸ ಮಾಡೋದಕ್ಕೆ ಶುರು ಮಾಡ್ದೆ. ಅಲ್ಲಿ ತನಕ ನನ್ಗೂ ವಿಶ್ವಾಸ ಇರ್ಲಿಲ್ಲ. ಅದ್ರ ನಂತರ ನನ್ನ ಜೀವನ ಆಯ್ತು ನೋಡ್ರಿ, ಅದು ಮಹಾ ಪರಿವರ್ತನೆ ಆಯ್ತು. ಆಮೇಲೆ ಮಾಸ್ಟರ್ ಮೈಂಡ್ ಆದ, ಏನೇನೋ ಆಗೋಯ್ತು. ಸೊ ಹಾಗಾಗಿ ನೆನ್ಪಿಡ್ರಿ, ರೇಖಿ ಯಾರಿಗ್ ಒಲಿಯುತ್ತೆ ಅಂದ್ರೆ ಯಾರು ಪ್ರಾಕ್ಟೀಸ್ ಮಾಡ್ತಿರ್ತಾರ ನೋಡ್ರಿ ಅವ್ರಿಗೆ ಒಲಿಯುತ್ತೆ ರೇಖಿ. ಭಾಷಣಕಾರರಿಗೆ ಒಲಿಯೋದಿಲ್ಲ. ಹಾಗಾಗಿ ನಿಮ್ಗೆ ಮಾತಾಡ್ಲಿಕ್ ಬರ್ಲಿಲ್ಲ ಅಂದ್ರೂ ನೀವು ಗ್ರ್ಯಾಂಡ್ ಮಾಸ್ಟರ್ ಆಗ್ಬಹುದು. ನೆನ್ಪಿಡ್ರಿ ಇದು ಮಾತು. ನೀವು ಮಾತಾಡ್ಲಿಕ್ ಬರೋದಿಲ್ಲ, ಯಾರಿಗ್ ಕನ್ವಿನ್ಸ್ ಮಾಡ್ಲಿಕ್ ಬರೋದಿಲ್ಲ, ಯಾರಿಗ್ ಹೇಳ್ಲಿಕ್ ಬರೋದಿಲ್ಲ ಅಂದ್ರೂ ನಿಮ್ ರಿಸಲ್ಟ್ ಬರುತ್ತೆ. ರೀಸನ್ ಏನು ಅಂದ್ರ ಎನರ್ಜಿ ಭಾಷೆಯ ಅಗತ್ಯ ಇಲ್ಲ, ಭಾವದ ಅಗತ್ಯ ಇದೆ. ಬರ್ಕೊಡ್ರಿ, ಇಮೋಷನಲಿ ಕನೆಕ್ಷನ್ ಇದೆ ನೋಡ್ರಿ, ಅದ್ರ ಅಗತ್ಯ ಇರುತ್ತೆ ರೇಖಿ. ಓಕೆನಾ? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮುಂದೆ ಹೋಗೋಣ. ಎಸ್. ಸೊ ಸೆಕೆಂಡ್ ಬರ್ಕೊಡ್ರಿ ಈಗ ಚಕ್ರಗಳು. ಒಂದ್ ನಿಮಿಷ. ಸೊ ಚಕ್ರಗಳ ಬಗ್ಗೆ ಬರೀರಿ. ಚಕ್ರಗಳು ಅಂತ ಬರೀರಿ. ಎಲ್ಲ ಹೋಗ್ಬಿಡ್ತೀನಿ. ಬರುತ್ತೆ. ಎಸ್. ಸೊ ನಮ್ಮ ಶರೀರ ಇದೆ ನೋಡ್ರಿ, ನಮ್ಮ ಶರೀರದಲ್ಲಿ ಒಟ್ಟು ಟೋಟಲ್ 114 ಚಕ್ರಗಳಿವೆ. ಎಷ್ಟಿವೆ? 114 ಚಕ್ರಗಳಿವೆ. ಈ 114 ಚಕ್ರಗಳಲ್ಲಿ ಪ್ರಮುಖ ಚಕ್ರಗಳು ಎಷ್ಟಿವೆ ಅಂದ್ರೆ 7 ಚಕ್ರಗಳಿವೆ. ಪ್ರಮುಖ ಚಕ್ರಗಳು
7 ಚಕ್ರಗಳು. ಎಸ್, ಅದರಲ್ಲಿರುವಂತಹ ಮೊದಲ ಚಕ್ರ ಬರ್ಕೋರಿ. 7 ಚಕ್ರಗಳ ಹೆಸರನ್ನ ಒಂದೊಂದು ಮೆನ್ಷನ್ ಮಾಡ್ಕೊಡ್ರಿ. ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ. ಆಮೇಲೆ ಎರಡನೇದ್ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಮೂಲಾಧಾರ ಚಕ್ರ ಬರೆದು ಮುಂದೆ ಪ್ಲೇಸ್ ಬರೀರಿ. ಅದ್ರ ಸ್ಥಳ ಎಲ್ಲಿ ಅಂದ್ರ, ನೀವ್ ಎಲ್ಲಿ ಯಾವ ಬೇಸ್ ಮೇಲೆ ಕುಳಿತುಕೊಂಡಿದ್ರಿ ನೋಡ್ರಿ ಅಲ್ಲಿ. ನಮ್ಮ ಬೆನ್ನು ಹುರಿ ಇದೆ ನೋಡ್ರಿ, ಬೆನ್ನು ಹುರಿಯ ಕೊನೆಯ ಸ್ಥಾನ ಇದೆ ನೋಡ್ರಿ, ಅಲ್ಲಿ ಮಧ್ಯದಲ್ಲಿ ಮೂಲಾಧಾರ ಚಕ್ರ ಬರುತ್ತೆ. ಅದಕ್ಕೆ ಬೇಸ್ ಚಕ್ರ ಅಂತ ಹೇಳಿ ಕರೀತಾರೆ ಫಸ್ಟ್. ಆಮೇಲೆ ಎರಡನೇದ್ ಬರೀರಿ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಇದು ಪ್ಲೇಸ್ ಬರ್ಕೋರಿ ನಾಭಿಯ ಕೆಳಗೆ 2 ಇಂಚ್. ಹೊಕ್ಕುಳ ಅಂತಾರಲ್ಲ, ಅದ್ರ ಕೆಳಗೆ 2 ಇಂಚ್. ಆಮೇಲೆ ಮಣಿಪುರ ಚಕ್ರ. ಮಣಿಪುರ ಚಕ್ರ ಇದೆ ನೋಡ್ರಿ, ಅದು ನಾಭಿಯ ಮೇಲೆ 2 ಇಂಚ್, ಹೊಕ್ಕಳ ಮೇಲೆ 2 ಇಂಚ್ ಇರುತ್ತೆ ಅದು. ನನ್ಗೆ ರಾಜೇಂದ್ರ ಜೋಶಿ ಸರ್ ನೀವು ಕಾಣ್ತಾ ಇದ್ದೀರಿ. ಬರ್ದ್ಮೇಲೆ ಹಿಂಗ್ ಮಾಡ್ರಿ ಕೈ, ಅಂದ್ರೆ ನಂಗೆ ಗೊತ್ತಾಗ್ತದ ಸ್ಕ್ರೀನ್ ಮೇಲೆ ಎಲ್ಲಾರು ಬರ್ದಾರೆ ಹೆಚ್ಚು ಕಡಿಮೆ. ಓಕೆ, ಅದರ ನಂತರ ಬರೀರಿ ಹೃದಯ ಚಕ್ರ, ಹಾರ್ಟ್ ಚಕ್ರ. ಹೃದಯ ಚಕ್ರ ಇದು ಎಲ್ಲಿ ಅಂದ್ರೆ ಹೃದಯದ ಮಧ್ಯದಲ್ಲಿ. ನಮ್ದೇನು ಹೃದಯ ಲಬ್ ಡಬ್ ಮಾಡುತ್ತೆ ನೋಡ್ರಿ, ಆ 2 ಪಪ್ಪುಸಗಳ ಮಧ್ಯದಲ್ಲಿ. ಆಮೇಲೆ ವಿಶುದ್ಧಿ ಚಕ್ರ, ಥ್ರೋಟ್ ಚಕ್ರ. ಇದು ಎಲ್ಲಿ ಅಂದ್ರೆ ಥ್ರೋಟ್ ಹತ್ರ, ಇಲ್ಲಿ ವಿಶುದ್ಧಿ ಚಕ್ರ. ಥೈರಾಯ್ಡ್ ಇದ್ದವರಿಗೂ ಸಮೇತ ರೇಖೆಯಲ್ಲಿ ಪರಿಹಾರ ಇರೋದಕ್ಕೆ ಕಾರಣ ಏನು ಅಂದ್ರ ಇದು ಓಪನ್ ಆಗುತ್ತೆ, ಇಲ್ಲಿ ಹೀಲ್ ಆಗುತ್ತೆ. ಇವತ್ ನಮ್ದು ಗ್ರೂಪ್ ನಲ್ಲಿ ಆಶಾ ಮ್ಯಾಮ್ ಏನು ಹಾಕಿದ್ರು ನೋಡ್ರಿ, ನನ್ನ ಥೈರಾಯ್ಡ್ ಲಿಂದ ನಾನು ಹೊರಗೆ ಬಂದಿದೀಯ ಅನುಭವ ಇವೆಲ್ಲ. ಎಸ್, ಅದ್ರ ನಂತರ ಬರ್ಕೋರಿ ಆಜ್ಞಾ ಚಕ್ರ. ಆಜ್ಞಾ ಚಕ್ರ. ಎಸ್, ಸೊ ಕೊನೆಗೆ ಬರ್ಕೋರಿ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ. ಸೊ ಇವು 7 ಪ್ರಮುಖ ಚಕ್ರಗಳು ನಮ್ಮ ಶರೀರದಲ್ಲಿ ಏನ್ ಮಾಡ್ತಾ ಇವೆ ಅಂದ್ರೆ ಕಾರ್ಯ ಮಾಡ್ತಾ ಇವೆ. ಅದೇ ರೀತಿ ನಮ್ಮ ಅಂಗೈಗಳಲ್ಲಿ ಮತ್ತು ಅಂಗಾಲುಗಳಲ್ಲೂ ಚಕ್ರಗಳಿವೆ, ಅದು ಬರ್ಕೋರ್ ನೋಟ್ ಮಾಡಿ. ನಮ್ಮ ಅಂಗೈಗಳಲ್ಲಿ ಮತ್ತೆ ಅಂಗಾಲುಗಳಲ್ಲೂ ಸಮೇತ ನಮ್ ಚಕ್ರಗಳಿವೆ. ಕೆಲವ್ರು ನೋಡ್ರಿ ಮುಟ್ಟಿದ್ದೆಲ್ಲಾನು ಬಂಗಾರ ಆಗುತ್ತೆ, ಅವ್ರು ಯಾವ ಕೆಲ್ಸಕ್ಕೆ ಕೈ ಹಚ್ಚೋದು ಸಕ್ಸಸ್ ಆಗಿರ್ತಾರೆ. ನೋಡಿದ್ರಲ್ಲ ಅಂತವ್ರಿಗೆ ಸಮಾಜದಲ್ಲಿ ನೋಡಿದ್ರು ಬಹಳ ಈಸಿಯಾಗಿ ಏನು ಕೆಲ್ಸಕ್ಕೆ ಕೈ ಹಾಕಿರ್ತಾರೆ, ಸಕ್ಸಸ್ ಆಗಿರ್ತಾರೆ. ಯಾರ್ಯಾರಿಗೆ ಅನುಭವ ಇದೆ ಇದು? ರೀಸನ್ ಏನು ಅಂದ್ರೆ ಅವ್ರ ಹತ್ರ ಇರುವಂತ ಎನರ್ಜಿ ಅಷ್ಟು ಆ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡುತ್ತೆ. ಅದೇ ರೀತಿ ನಮ್ಮ ಅಂಗಾಲಲ್ಲೂ ಸಮೇತ ಚಕ್ರಗಳಿವೆ. ಕೆಲವರು ಗಂಡನ ಮನೆಯೊಳಗೆ ಕಾಲಿಟ್ರೆ ಉದ್ಧಾರ ಆಗಿದ್ದು ಇದೆ ಮತ್ತು ಉಲ್ಟಾ ಹೊಡೆದಿದ್ದು ಇದೆ, ಗೊತ್ತಲ್ಲ ನಿಮ್ಗೆ. ಅದಕ್ಕೆ ಕಾಲ್ ಗುಣ ಅಂತಾರ, ನಮ್ ಕಡೆ ಬಾಳ್ ನಂಬ್ತಾರ ಇದು. ಕಾಲ್ ಗುಣ ಚಂದ ಇದ್ರೆ ಗಂಡನ ಮನಿ ಬೆಳೆಯುತ್ತೆ, ಇಲ್ಲಾಂದ್ರ ಹೊಳೆಯುತ್ತೆ ಇಳಿಯುತ್ತೆ, ಅದು ಏನ್ ಲೆಕ್ಕ ಇರಲ್ಲ. ರೀಸನ್ ಏನು ಅಂದ್ರ ಆ ಅಂಗಾಲಲ್ಲಿ ಇರುವಂತ ಎನರ್ಜಿ ಇದೆ ನೋಡ್ರಿ, ಅದು ಎಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಷ್ಟು ಎನರ್ಜಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ರೇಖಿ ಇದೆ ನೋಡ್ರಿ, ಅದು ಏನ್ ಮಾಡುತ್ತೆ ಅಂದ್ರ ನಮ್ಮ ಎಲ್ಲಾ ಕೋಶಗಳ ಮೇಲೆ ಸಮೇತ ನಮ್ಗೆ ಸಪೋರ್ಟ್ ಮಾಡುತ್ತೆ, ಎಲ್ಲಾ ಕೋಶಗಳಲ್ಲಿ. ಎಸ್, ಸೊ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ನಿಮ್ಮ ಮನೆಗಳಲ್ಲಿ ಬಹಳಷ್ಟು ಸಲ ಇಂತಹ ಘಟನೆಗಳು ಆಗಿದ್ದು ಇದೆ, ಅಥವಾ ನೀವ್ ಯಾರನ್ನಾದ್ರೂ ನೋಡಿರ್ಬೋದು. ಈಗ ಒಬ್ರಿಗೆ ಬಹಳ ಆರಾಮಿಲ್ಲ ಅಂತ ತಿಳ್ಕೊರು, ಹೊಟ್ಟೆ ನೋವಿದೆ, ಎಕ್ಸಾಂಪಲ್, ಬಹಳ ಹೊಟ್ಟೆ ನೋವಿದೆ, ಏನೋ ಒಂದು ಪ್ರಾಬ್ಲಮ್ ಇದೆ.
ಸೊ ಫಸ್ಟ್ ಏನ್ ಮಾಡ್ತೀವಿ, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವ. ಅದು ಒಂದೇ ಆಪ್ಷನ್ ಇರೋದು, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಇಡೀ ದಿನ ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿದ್ರು, ಎಕ್ಸ್ರೇ ಮಾಡಿದ್ರು, ಅದು ಏನೇನ್ ಟೆಸ್ಟ್ ಮಾಡೋದೇ ಎಲ್ಲಾನು ಮಾಡೋದ್ ಮುಗೀತು. ರಾತ್ರಿ ರಿಪೋರ್ಟ್ ಬರುತ್ತೆ, ನಿಲ್, ಏನೇನು ಇಲ್ಲ. ಇಂಥವ್ರಿಗೆ ನೋಡಿದ್ರಿ, ಪ್ರಾಬ್ಲಮ್ ಇದೆ, ಅವ್ರಿಗೆ ಹೊಟ್ಟೆ ನೋವಿದೆ, ಇಡೀ ರಾತ್ರಿ ನಿದ್ರೆ ಮಾಡ್ತಾ ಇಲ್ಲ, ಅವ್ರಿಗೆ ಸಮಸ್ಯೆ ಇದೆ. ಆದ್ರೆ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿದ್ರು ಡಾಕ್ಟರ್ಸ್ ಏನಂತಾರ, ರಿಪೋರ್ಟ್ ನಲ್ಲಿ ಏನು ಇಲ್ಲ, ಏನೇನು ಇಲ್ಲ. ಅಂತವ್ರಿಗೆ ಯಾರಿಗಾದ್ರೂ ನೋಡಿದ್ರಿ, ರಿಪೋರ್ಟ್ ನಿಲ್ಲಿದೆ ಬಟ್ ಪ್ರಾಬ್ಲಮ್ ಇದೆ. ಈಗ ನಮ್ ತಲೆಗೆ ಏನ್ ಬರುತ್ತೆ ಹೇಳ್ರಿ, ದೇವ್ರಾಣೆ ಹೇಳ್ರಿ, ಏನ್ ಬರ್ತದ ನಿಮ್ಗೆ ಗೊತ್ತದ? ಯಾರ್ ಮಾಡಿದ್ರು ಹಿಂಗೆ ಬರುತ್ತಾ? ಇನ್ ಬೀದರ್ ಕಡೆ ಬರುತ್ತೆ, ಎಲ್ಲಾರ ಕಡೆ ಅದೇ ಬರುತ್ತೆ. ಮೈಂಡ್ ಅಲ್ಲಿ ಇರೋ ಸೆಟ್ ಅದೇ. ಏನಂತ ತಿಳ್ಕೊಂಡಿವೆ, ಯಾರ್ ಮಾಡಿದ್ರು, ಮಾಟ ಆಯ್ತೋ, ಮಂತ್ರ ಆಯ್ತೋ, ಏನಾಯ್ತೋ, ತಂತ್ರ ಆಯ್ತೋ. ಈಗ ಬರ್ಕೋರಿ, ಮಾಟ ಮಂತ್ರ ಮಾಡಷ್ಟು ಮಂದಿ ಯಾರು ಫ್ರೀ ಇಲ್ಲ. ಈಗ ಎಲ್ಲ ಬಿಸಿ ಆಗ್ಬಿಟ್ಟಾರ, ಎಲ್ಲ ಮೊಬೈಲ್ದಾಗ ಬಿಸಿ ಅವ. ಮಾಟ ಮಂತ್ರ ಮಾಡ ಮಂದಿನು ಈಗ ಫುಲ್ ಅವ್ರದೊಂದು ಲೆಕ್ಕ ಬೇರೆನೆ ಆಗೋಗ್ಯದ. ಹಾಗಾದ್ರೆ ಸಮಸ್ಯೆ ಇರೋದು ಎಲ್ಲಿ ಅಂತ ಬರ್ಕೋರಿ. ನಿಮಗಿರುವ ಯಾವ ತೊಂದರೆ 40 ದಿನ ನಿಮ್ ಬಾಡಿ ಸಂಗಟ ಇರುತ್ತೆ ನೋಡ್ರಿ, ಅನ್ನಮಯ ಕೋಶದಲ್ಲಿ 40 ದಿನ ಯಾವ ಸಮಸ್ಯೆ ಇರುತ್ತೆ ನೋಡ್ರಿ, ಅದು 41ನೇ ದಿನ ಏನ್ ಮಾಡುತ್ತೆ ಅಂದ್ರ ಪ್ರಾಣಮಯ ಕೋಶದಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ. ಯಾವಾಗ ಪ್ರಾಣಮಯ ಕೋಶದಲ್ಲಿ ಸಮಸ್ಯೆ ಹೋಗಿ ಸೇವ್ ಆಗುತ್ತೆ ನೋಡ್ರಿ, ಅನ್ನಮಯ ಕೋಶದಲ್ಲಿ ರಿಸಲ್ಟ್ ತೋರ್ಸೋದಿಲ್ಲ. ದಾಟ್ತದೋ, ದಾಟ್ ಮುಂದಕ್ಕೆ ಹೋಗ್ಬಿಡ್ತು ನೋಡ್ರಿ. ಬೆಂಗಳೂರ್ದು ಟ್ರೈನ್ ಬಿಟ್ ಮುಂದಕ್ ಬಂದದ, ನಾ ಸ್ಟೇಷನ್ದಾಗ ಬಂದ್ ನಿಂತೀನಿ, ಹಂಗಾಗ್ಬಿಡುತ್ತೆ. ನಾವ್ ಎಲ್ಲಿ ಹುಡುಕ್ಲತ್ತೀವಿ, ಬಾಡಿ ಎಲ್ಲಿ ಹುಡುಕ್ಲತ್ತೀವಿ, ಸಮಸ್ಯೆ ಎಲ್ಲಿದೆ, ಹೊಟ್ಟೆ ನೋವಿದೆ, ಬಾಡಿ ಎಲ್ಲಿ ನೋ. ಈಗ ನಾವು ನೆಕ್ಸ್ಟ್ ನಮ್ದು ಕೆಲಸ ಏನ್ ಮಾಡ್ತೀವಿ ಅಂದ್ರ ಮಾಟ ಮಂತ್ರ ಮಾಡೋರ್ ಸುತ್ತ ಓಡಾಡ್ಲಕ್ ಶುರು ಮಾಡ್ತೀವಿ. ಈಗ ಅವ್ರು ದೊಡ್ಡ ಬಿಸ್ನೆಸ್ ಮಾಡ್ಲತ್ತರು. ಈಗ ಸಮಸ್ಯೆ ಇರೋದಂತೂ ಖಚಿತ. ಈಗ ಪರಿಹಾರ ಹಾಸ್ಪಿಟಲ್ ನಲ್ಲಿ ಪರಿಹಾರ ಇಲ್ಲ ಅಂತ ನಿಮಗ್ ಗ್ಯಾರಂಟಿ ಇಲ್ಲನು, ಅದು ನಾನು ಒಪ್ತೀನಿ. ರೀಸನ್ ಏನು ಬರ್ಕೊಡ್ರಿ, ನಮ್ಮ ಅನ್ನಮಯ ಕೋಶಕ್ಕೆ ನಿಭಾಯಿಸೋದಕ್ಕೆ 2000 ಪ್ರಕಾರದ ಡಾಕ್ಟರ್ಸ್ ಇದ್ದಾರೆ. 2000 ಪ್ರಕಾರ ಡಾಕ್ಟರ್ಸ್ ಈ ಕೋಶಕ್ಕೆ, ಅಂದ್ರೆ ಈ ಟಚ್ ಬಾಡಿ ಇದೆ ನೋಡ್ರಿ, ಈ ಶರೀರಕ್ಕೆ ನೋಡೋರಿದ್ದಾರೆ. ಆದ್ರೆ ಒಳಗಿನ ಲೇಯರ್ಸ್ ಗಳಿವೆ ನೋಡ್ರಿ, ಅಲ್ಲಿ ಚಿಕಿತ್ಸೆ ಮಾಡೋದಕ್ಕೆ ಯಾರು ಇಲ್ಲ, ಅಲ್ಲಿ ಯಾರು ಇಲ್ಲ. ಹಾಗಾದ್ರೆ ಅಲ್ಲಿ ನಿಲ್ಕೋದಕ್ಕೆ ಯಾರಿಗ್ ಸಾಧ್ಯ ಅಂದ್ರ ಗುರುವಿಗೆ ಮತ್ತು ಅಧ್ಯಾತ್ಮಕ್ಕೆ ಸಾಧ್ಯ ಇದೆ. ಬರ್ಕೊಡ್ರಿ, ನಿಮ್ಮ ಗುರುಗ್ ಮಾತ್ರ ಆ ಶಕ್ತಿ ಇದೆ. ನಿಮ್ಮ ಎಲ್ಲಾ ಕೋಶಗಳಿಗೆ ರಿಪೇರ್ ಮಾಡ್ತಾರ. ನಿಮ್ದು ಎಲ್ಲೆಲ್ಲಿ ಏನೇನ್ ಡ್ಯಾಮೇಜ್ ಇರ್ಲಿ, ಅದು ಏನಾದ್ರೂ ಅದು ಗುರು ಮತ್ತೆ ಅಧ್ಯಾತ್ಮ ಮಾರ್ಗ ಇದೆ ನೋಡ್ರಿ, ನಿಮ್ಮ ಎಲ್ಲಾ ಲೇಯರ್ಸ್ ಗಳಿಗೂ ಅದು ಹೀಲ್ ಮಾಡುತ್ತೆ. ಹಾಗಾಗಿ ಈಗ ಬರ್ಕೋರಿ, ನಮ್ಮ ಸುತ್ತ ವಿಸಿಬಲ್ ಎನರ್ಜಿ ಇದೆ ನೋಡ್ರಿ, ಕಣ್ಣಿಗೆ ಕಾಣುವಂತಹದ್ದು ಏನೇ ನೋಡ್ತಾ ಇದ್ದೀರಿ ಅದು ಓನ್ಲಿ 2% ಇದೆ. ಇನ್ವಿಸಿಬಲ್ ಎನರ್ಜಿ ಇದೆ ನೋಡ್ರಿ, 98% ವರ್ಕ್ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಶರೀರದಲ್ಲಿರುವಂತ 5 ಕೋಶಗಳು, ನಿಮ್ಗೆ ಅದನ್ನು ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಬರ್ಕೋರಿ, ನಮ್ಮ ಶರೀರದಲ್ಲಿ ಇರುವಂತ 5 ಕೋಶಗಳು, ಮೇಲ್ ಟಾಪಿಕ್ ಹಾಕೋರು, ಪಂಚಕೋಶಗಳು. ಯಾವ ರೀತಿ ನಮ್ಗೆ ಪಂಚೇಂದ್ರಿಯಗಳಿವೆ, ಪಂಚತತ್ವಗಳು ಕೆಲಸ ಮಾಡ್ತಾ ಇವೆ, ಪಂಚಭೂತಗಳು ಕೆಲಸ ಮಾಡ್ತಾ ಇವೆ, ಅದೇ ರೀತಿ ಪಂಚಕೋಶಗಳು ನಮ್ಮಲ್ಲಿ ವರ್ಕ್ ಮಾಡ್ತಾ ಇವೆ. 5 ಕೋಶಗಳು. ಕೋಶ ಅಂದ್ರೆ ಲೇಯರ್ಸ್, ಪದರಗಳು. ಕೋಶ ಅಂದ್ರೆ ಹಿಂಗ್ ಭಯಂಕರ ತಿಳ್ಕೊಬೇಡ್ರಿ, ಈಗ ಬಾಳ ಗಂಭೀರ ಆಗ್ಬಿಟ್ಟಿರಿ. ಕೋಶ ಫಸ್ಟ್ ಟೈಮ್ ಕೇಳಿದವ್ರಿಗೆ ಹಂಗೆ ಅನ್ಸುತ್ತೆ, ಅದು ಅನ್ಸೋದಿಲ್ಲ ಅಂತಿಲ್ಲ. ಕೋಶ ಅಂದ್ರೆ ಲೇಯರ್, ಪದರು. ಸೊ ಹಾಗಾಗಿ ನಾವು ಈ ಹಿಂದೆ ರೇಖೆಗೆ ಬರೋಕ್ಕಿಂತ ಮುಂಚೆ ನಾವಂದ್ರೆ ಏನ್ ತಿಳ್ಕೊಂಡಿದ್ದೇವೆ ಹೇಳ್ರಿ? ನೀವಂದ್ರ ನಾನಂತೂ ಇಷ್ಟೇ ತಿಳ್ಕೊಂಡಿದ್ದೆ, ನಾನಿದ್ದೀನಿ, ನನ್ನ ಶರೀರದ ಒಳಗೊಂದ್ ಜೀವ ಅದ, ಇಷ್ಟೇ ತಿಳ್ಕೊಂಡಿದೆವು. ಜೀವ ಒಳಗಿಂದ ಹೊರಗೆ ಹೋಗುತ್ತೆ, ಆಮೇಲೆ ಶರೀರ ಏನ್ ಮಾಡ್ತಾರ, ಹಿಂಗೆ ಯಾರು ರಾಮ್ ನಾಮ್ ಸತ್ಯ ಅಂತಾರ, ಯಾರು ಓಂ ನಮ ಶಿವ ಅಂತಾರ, ಅವ್ರವ್ರದ್ದು ಒಂದ್ ಮಂತ್ರ ಹೇಳ್ಕೋತ ಒಯ್ದು ಇಟ್ಟು ಬರ್ತಾರ. ಇಷ್ಟೇ ತಿಳ್ಕೊಂಡಿದ್ದೆ ನಾನಾದ್ರೂ, ನೀವಂದ್ ಇಷ್ಟೇ ಗೊತ್ತಿತ್ತಲ್ಲ. ಒಂದ್ ಶರೀರ ಇದೆ, ಒಳಗೊಂದು ಜೀವ ಇದೆ, ಮಕ್ಕಳೇ ಅಷ್ಟೇ ಅಲ್ಲ, ಬಹಳ ಭಯಂಕರ ಇದೆ, ಬಹಳ ದೊಡ್ಡದಾಗಿದೆ. ಸೊ ಮೊದಲ ಲೇಯರ್ ಬರ್ಕೋರಿ, ಅನ್ನಮಯ ಕೋಶ ಇದೆ ನೋಡ್ರಿ, ಇದು ಫಸ್ಟ್ ಲೇಯರ್. ನಮ್ ಮೊದಲ ಲೇಯರ್ ಇದೆ ನೋಡ್ರಿ, ಅದು ಅನ್ನಮಯ ಕೋಶ. ಇದನ್ನ ಬಹಳ ಡೆಪ್ತ್ ಆಗಿ ನಾನು ರೇಖಿ ಲೆವೆಲ್ 2 ನಲ್ಲಿ ಹೇಳ್ತೀನಿ. ಈಗ ಜಸ್ಟ್ ನೀವು ಹೆಸರಾದ್ರೂ ಬರ್ಕೋರಿ. ಫಸ್ಟ್ ಅನ್ನಮಯ ಕೋಶ.
ಈಗ ನಮಗೆ ಇಲ್ಲಿಂದ ಯಾವುದೇ ಸಮಸ್ಯೆ ಆದ್ರೂ ಎಫೆಕ್ಟ್ ಆಗೋದು ಇಲ್ಲೇ ನೆನ್ಪಿಡ್ರಿ. ದನ್ ಕರ್ಸಿವ್ ನೋಡ್ತಾ ಇರ್ರಿ, ಇಲ್ಲಿಂದ ಯಾವ ಲೇಯರ್ಗೂ ಪ್ರಾಬ್ಲಮ್ ಆಯ್ತು ಅಂದ್ರೆ ರಿಸಲ್ಟ್ ಇಲ್ಲೇ ತೋರಿಸುತ್ತೆ ನಿಮ್ಗೆ. ಹಾಗಾಗಿ ಇವತ್ತು ಡಾಕ್ಟರ್ಸು ನೀವೇನಾದ್ರೂ ಹಾಸ್ಪಿಟಲ್ ಹೋದ್ರೆ ಹೇಳತಾರ, ಟೆನ್ಷನ್ ಮಾಡ್ಕೋಬೇಡ್ರಿ, ಮೆಡಿಟೇಷನ್ ಮಾಡ್ರಿ, ಸ್ವಲ್ಪ ವಾಕಿಂಗ್ ಮಾಡ್ರಿ, ತಲೆ ಕೆಡ್ಸ್ಕೊಳ್ಬೇಡ್ರಿ. ಇದೆಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದಾರಾ ಇಲ್ಲ? ನಾನಂತೀನಿ ಇವತ್ತು ಡಾಕ್ಟರ್ಸು ಬಹಳ ಇಮಾನ್ದಾರಿ ಆಗಿದ್ದಾರೆ. ಹಿಂದಿನ ತರ ಇಲ್ಲ ಪಾಪ ಡಾಕ್ಟರ್ಸು. ಸ್ವಂತ ಅವರೇ ಮೆಡಿಟೇಷನ್ ಮಾಡ್ಲಿತ್ತಾರ. ಅವ್ರಿಗೂ ಗೊತ್ತಿದೆ. ಬರ್ಕೊಡ್ರಿ, ಮೆಡಿಸಿನ್ಸ್ ಮಾಡ್ಲಾರ್ದ ಕಾರ್ಯ ಇದೆ ನೋಡ್ರಿ, ಮೆಡಿಟೇಷನ್ ಮಾಡುತ್ತೆ. ಎಲ್ಲಿ ಮೆಡಿಸಿನ್ ನಿಂದಿರ್ತಾವ್ ನೋಡ್ರಿ, ಅಲ್ಲಿ ಮೆಡಿಟೇಷನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಇವತ್ತು ಏನಾದ್ರೂ ಧೈರ್ಯ ಮಾಡಿದ್ರಿ ಲೈಫ್ ನಲ್ಲಿ, ಯಾರ್ಯಾರಿದ್ರಿ ರೆಗ್ಯುಲರ್ ಮೆಡಿಸಿನ್ ತಗೊಂಬೋರಿ ಹಿಂಗ್ ಕೈ ಮಾಡ್ರಿ. ರೆಗ್ಯುಲರ್ ತಗೊಂಬೋರಿಗೆ ನಾವು ಮೈಸೂರು ಮಹಾರಾಜರ್ ಅಂತೀವಿ. ಯಾಕಂತೀವಿ ಅಂತ ಮತ್ತೆ ನಿಮ್ಗೆ ಯಾವಾಗಾದ್ರೂ ಹೇಳ್ತೀನಿ. ರೆಗ್ಯುಲರ್ ಯಾರ್ಯಾರು ನೀವು ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡತ್ತೀರಿ, ನಿಮ್ಗೆ ನೀವೇನ್ ಕಮ್ ತಿಳ್ಕೊಬೇಡ್ರಿ. ಬಹಳ ಖರ್ಚು ವೆಚ್ಚ ನಿಮ್ದಿದೆ ಅಂದ್ರೆ ನೀವು ರಾಜ ಮಹಾರಾಜ ಇದ್ದಂಗ. ಯಾವ್ದು ಎತ್ತರ ಹೋಗ್ಲಿ ನಿಮ್ಗೆ ಟ್ಯಾಬ್ಲೆಟ್ಸ್ ದುಡ್ಡು ಹೋಗ್ತಾ ಇವೆ ಅಂದ್ರೆ ರಾಜರ್ ಮಹಾರಾಜರಿಗೆ ಮಾತ್ರ ರೆಗ್ಯುಲರ್ ಖರ್ಚಿರ್ತೀವಿ. ಹಂಗಾಗಿ ನೀವು ಮೈಸೂರು ಮಹಾರಾಜರು ಮತ್ತೆ ಮೈಸೂರು ಮಹಾರಾಣಿಯರು ಇದ್ದೀರಿ. ನೀವು ಈಗ ಲೈಫ್ ಟೈಮ್ ಹಿಂಗೆ ರಾಜರ ರಾಣಿಯರು ಇರ್ಲಕ್ಕೆ ಇಷ್ಟಪಡ್ತೀರಿ ಅಥವಾ ಏನಾರ ಚೇಂಜ್ ಆಗ್ಬೇಕು? ಪದವಿ ಮಾತ್ರ ಭಾರಿ ದೊಡ್ಡದದ, ಈಗ ಹೆಂಗ್ ಮಾಡ್ತೀರಿ? ಸೊ ಈಗ ಬರ್ಕೊಡ್ರಿ, ನಮ್ಮ ಎಲ್ಲ ಸಮಸ್ಯೆಗಳಿಗೂ ಸಮೇತ ಶಾರೀರಿಕ ಸಮಸ್ಯೆಗಳಿವೆ ನೋಡ್ರಿ. ಓನ್ಲಿ ಎಷ್ಟಿವೆ ಅಂದ್ರ ಬಹಳ ಆದ್ರೆ 10% ಮಾತ್ರ ನಮ್ಗೆ ಶಾರೀರಿಕ ಸಮಸ್ಯೆ ಇವೆ. ಬಾಡಿಯಲ್ಲಿ ಸಮಸ್ಯೆ ಇರೋದು 10%. 90% ಏನಿದೆ ಅಂದ್ರ ಮಾನಸಿಕ ಸಮಸ್ಯೆಗಳಿಂದ ನಮ್ಗೆ ರೋಗ ರುಜಿನ ಬರುತ್ತೆ. ಹಾಗಾದ್ರೆ ಈಗ ಮಾನಸಿಕ ಸಮಸ್ಯೆಯಿಂದ ಬರುತ್ತೆ ಅಂದ್ರೆ ರಿಪೇರ್ ಮಾನಸಿಕ ಆಗ್ಬೇಕಾ ದೈಹಿಕ ಆಗ್ಬೇಕು? ನನ್ಗೆ ಹೇಳ್ರಿ ನೀವು. ನಾವು ರಿಪೇರ್ ಎಲ್ಲಿ ಮಾಡ್ತಾ ಇದ್ದೀವಿ? ರಿಪೇರ್ ದೈಹಿಕವಾಗಿ. ಯಾಕೋ ಟೆನ್ಷನ್ ಆಗ್ಲತ್ತದ, ಒಂದು ಹಾಸ್ಪಿಟಲ್ಗೆ ಹೋದ್ರಿ, ಟೆನ್ಷನ್ ಕಮ್ಮಿ ಆಗಂತದ್ ಯಾವ ಟ್ಯಾಬ್ಲೆಟ್ಸು ಜಗತ್ತಲ್ಲಿ ಇಲ್ಲ, ನೆನ್ಪಿಡ್ರಿ. ನಿದ್ದೆ ಬರೋದು ಇದೆ ಅಷ್ಟೇ. ನಿಮ್ ಎದ್ರಿಗೆ ನಾನು ಇದೀನಿ ನೋಡ್ರಿ, ನಾ ಎಲ್ಲಾ ಟ್ಯಾಬ್ಲೆಟ್ಸ್ ಗಳು ಯೂಸ್ ಮಾಡಿ ನಿಮ್ ಎದ್ರಿಗೆ ಬಂದಿನಿ. ಸುಮಾರು 6 ಸಲ ಏನಂತಾರ ಆಪರೇಷನ್ ಮಾಡ್ಕೊಂಡೋಳ್ ನಾನು. 6 ಸಲ, 1 ಸಲ ಇಲ್ಲ 2 ಸಲ ಇಲ್ಲ. ಒಂದ್ ಹೆಣ್ಮಗಳಿಗೆ ಎಷ್ಟ್ ಆಗ್ಬೇಕು ಎಲ್ಲಾ ಆಪರೇಷನ್ಗಳು ನನ್ಗಾಗಿದ್ವಿ. ಅಷ್ಟೆಲ್ಲ ಆದ್ಮೇಲೆ ಅವರು ಬಂದಿದ್ದೇನು ಅಂದ್ರೆ ಏನು ವರ್ಕೌಟ್ ಇಲ್ಲ, ನನ್ ದಾರಿ ಚೇಂಜ್ ಮಾಡ್ಬೇಕಂತೇಳಿ ನಾನು ಈ ರೂಟಿಗೆ ಬಂದ. ಅವಾಗ ಗೊತ್ತಾಯ್ತು ನಿಜವಾದ ಜೀವನ ಇದೇ ಇದೆ ಅಂತ. ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಮೆಡಿಸಿನ್ಸ್ ಅನ್ನ ಏನಾದ್ರೂ ಬಿಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ರೆ ಬಹಳ ಈಸಿ ಆಗಿರುವ ಒಂದೇ ವೇ ಇದೆ. ಅದು ಯಾವುದು ಅಂದ್ರೆ ಮೆಡಿಟೇಷನ್. ಹಾಗಾಗಿ ಬರ್ಕೋರಿ, ರೇಖೆಯಲ್ಲಿರುವ ಬೆನಿಫಿಟ್ಸ್. ರೇಖೆ ಏನ್ ಮಾಡುತ್ತೆ, ಯಾವ ಬೆನಿಫಿಟ್, ಯಾಕೆ ನಾವು ರೇಖೆಯನ್ನ ಕಲಿಬೇಕು? ಸೊ ಇವತ್ತು ನೀವು ಏನಾದ್ರೂ ಪರಿವರ್ತನೆ ಇಲ್ಲ, ಮಹಾಪರಿವರ್ತನೆ ಆಗ್ಬೇಕು ಅಂದ್ರ ರೇಖೆಯಲ್ಲಿ ಏನಾಗುತ್ತೆ ಅಂದ್ರ ನಮ್ಮ 5 ಲೇಯರ್ಸ್ ಗಳನ್ನ ಹೀಲ್ ಮಾಡೋ ಪವರ್ ಇದೆ. 5. ಅದು ಅನ್ನಮಯ ಕೋಶನೂ ಹೀಲ್ ಮಾಡುತ್ತೆ. ನೆಕ್ಸ್ಟ್ ಬರ್ಕೋರಿ, ಪ್ರಾಣಮಯ ಕೋಶನೂ ಹೀಲ್ ಮಾಡುತ್ತೆ. ರೇಖೆ ಯಾವ್ಯಾವ ಕೋಶಗಳು? ಮೊದಲ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮತ್ತೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಮತ್ತೆ ಆನಂದಮಯ ಕೋಶ. ಈ ಇಷ್ಟು ಲೇಯರ್ಸ್ ಗಳಲ್ಲಿ ಎಲ್ಲೇ ವ್ಯತ್ಯಾಸ ಆದ್ರೂ ಸಮೇತ ರೇಖೆಯಲ್ಲಿ ಅದಕ್ಕೆ ಪರಿಹಾರ ಇದೆ. ಹಾಗಾಗಿ ಬರ್ಕೋರಿ, ಇವತ್ತು ರೇಖೆ ನೀವು ಕಲಿಯೋದು ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಅನಿವಾರ್ಯ ಇದೆ. ಯಾವತ್ ನನ್ಗೆ ಗೊತ್ತಾಯ್ತು ನೋಡ್ರಿ ಇದು ಅನಿವಾರ್ಯ ಇದೆ ಅಂತ, ಅವತ್ ನಾನ್ ಮಾಡೋದಕ್ ಶುರು ಮಾಡಿದೆ. ಮತ್ ರೇಖೆಯಲ್ಲಿ ಯಾರು ಬರ್ತಾರ ಅಂದ್ರೆ ಎಲ್ಲಾ ಪ್ರಯತ್ನಗಳು ಮಾಡಿ 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 ಥಕಾಸ್ ಯಾರು ಹೋಗಿರ್ತಾರ ನೋಡ್ರಿ, ಅವರೇ ರೇಖೆಯಲ್ಲಿ ಬಂದಿರ್ತಾರ. ಎಲ್ಲಾ ಕೋಶಿಶ್ ನಡೆಯುತ್ತೆ. ಹಾಸ್ಪಿಟಲ್ ಹೋಗಿರ್ತಾರ, ಮಾಟ ಮಂತ್ರ ಹೋಗಿರ್ತಾರ, ಜ್ಯೋತಿಷಿಗಳೆಲ್ಲ ಹೋಗಿರ್ತಾರ, ಅವು ಎಲ್ಲಾ ದಿಕ್ಕುಗಳು ಹೇಳ್ತಾರ, ಉತ್ತರ ದಿಕ್ಕಿಗೆ ಅದು ಇಡ್ಬೇಡ್ರಿ, ದಕ್ಷಿಣ ದಿಕ್ಕಿಗೆ ಇದು ಇಡ್ಬೇಡ್ರಿ, ಅವೆಲ್ಲಾ ಮುಗ್ದಿರ್ತಾವ್. ಏನ್ ಮಾಡ್ರಿ ಏನ್ ಆಗೋದಿಲ್ಲ. ಕೊನೆಗೆ ಮೈಂಡ್ನಾಗ ಬರ್ತದ ರೇಖೆ ಒಂದ್ ಮಾಡಿ ನೋಡವಿ ಅಂತ. ಹಾಗಾಗಿ ನಾನಂತೀನಿ 100ಕ್ಕೆ 90% ಸೋತು ಹೋದವ್ರೆ ನಮ್ಮ ಹತ್ರ ಬಂದಿರ್ತಾರೆ. ಅದಕ್ಕೆ ನಮ್ಮಲ್ಲಿ ಒಂದ್ ಮಾತು ಬರುತ್ತೆ, ಸೋತವನಿಗೆ ಶಿವ ಇರ್ತಾನ. ಯಾರು ಕೇಳಿದ್ರಿ ಇದು ಮಾತು? ಸೋತವರಿಗೆ ಶಿವ ಇರ್ತಾನ. ಮನುಷ್ಯ ಯಾವಾಗ ಏನು ಆಗೋದಿಲ್ಲ ಅಂತ ಕೂಡ್ತಾನ ನೋಡ್ರಿ, ಅವಾಗ ಯಾವ್ದೋ ಒಂದ್ ಶಕ್ತಿ ಕೈ ಹಿಡಿಯುತ್ತೆ. ಎಲ್ಲಿ ತನಕ ನಮ್ ಶಕ್ತಿ ಕೆಲಸ ಮಾಡುತ್ತೆ ನೋಡ್ರಿ, ಅಲ್ಲಿ ತನಕ ನಾವು ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ, ಬಿಡೋದೇ ಇಲ್ಲ.
ಯಾವಾಗ ನನ್ನಿಂದ ಆಗೋದಿಲ್ಲ ಅಂತ ಕೂಡ್ತೀವಿ ನೋಡ್ರಿ, ಅವಾಗ ಯಾವುದೋ ಒಂದು ಶಕ್ತಿ ನಮ್ಗೆ ಏನ್ ಮಾಡುತ್ತೆ, ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಶರೀರದ 5 ಕೋಶಗಳ ಬಗ್ಗೆ ಬರ್ಕೊಂಡ್ರೆ, ಫಸ್ಟ್ ಅನ್ನಮಯ ಕೋಶ, 2ನೇದ್ದು ಪ್ರಾಣಮಯ ಕೋಶ, 3ನೇದ್ದು ಮನೋಮಯ ಕೋಶ, 4ನೇದ್ದು ವಿಜ್ಞಾನಮಯ ಕೋಶ, ಮತ್ತೆ ಕೊನೆಯದ್ ಬರುತ್ತೆ ಆನಂದಮಯ ಕೋಶ. ಸಚ್ಚಿತ್ ಆನಂದ ಸ್ವರೂಪ ನಿತ್ಯ ಪರಿಪೂರ್ಣ ಅಂತ ಹೇಳ್ತೀವಿ ನೋಡ್ರಿ, ಅದು ನಮ್ದು ಲಾಸ್ಟ್ ಏಮ್, ಕೊನೆಯ ಗುರಿ ಯಾವುದು? ಆನಂದಮಯ ಕೋಶ. ಹಾಗಾಗಿ ರೇಖಿ ಇಷ್ಟು ಲೇಯರ್ಸ್ ಗಳಿಗೆ ಹೀಲಿಂಗ್ ಮಾಡುತ್ತೆ ಒಂದು. ಆಮೇಲೆ ಮತ್ತೆ ನೆಕ್ಸ್ಟ್ ಬರೀರಿ, ರೇಖಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ರೇಖಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ಯಾವಾಗ ಹೀಲಿಂಗ್ ಶುರು ಆಗುತ್ತೆ ನೋಡ್ರಿ, ನಿಮ್ಮ ಶರೀರದಲ್ಲಿರುವಂತಹ ಎಲ್ಲಾ ನಾಡಿಗಳು, ನರ್ವಸ್ ಸಿಸ್ಟಮ್ಗಳೆಲ್ಲ ಎಲ್ಲಾ ಕಡೆಗೆ ಎನರ್ಜಿ ಪಾಸ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಶರೀರದಲ್ಲಿರುವಂತಹ ಸಣ್ಣ ಪುಟ್ಟ ಗಡ್ಡೆಗಳಿರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಸಾಕಷ್ಟು ವರ್ಷಗಳಿಂದ ಮಾನಸಿಕವಾಗಿ ನೀವೇನಾದ್ರೂ ಬಹಳ ನೋವನ್ನ ಅನುಭವಿಸ್ತಾ ಇದ್ದೀರಿ ಅಂದ್ರ ರೇಖಿ ನಿಮ್ಗೆ ಹೀಲ್ ಮಾಡುತ್ತೆ, ಚಿಕಿತ್ಸೆ ನೀಡುತ್ತೆ. ಮತ್ತೆ ಶಾರೀರಿಕವಾಗಿರುವಂತಹ 108 ಸಮಸ್ಯೆಗಳಿಗೂ ರೇಖಿಯಲ್ಲಿ ಪರಿಹಾರ ಇದೆ. ಆದ್ರೆ ನೀವು ಪ್ರಾಕ್ಟೀಸ್ ಮಾಡೋದು ನಿಮಗ್ ಬಿಟ್ಟಿದ್ದು. ಇಲ್ಲಿ ಗುರು ಏನ್ ಮಾಡ್ತಾರಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಕೇಳ್ರಿ, ನಮ್ದು ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ, ಅವ್ರಿಗೇನ್ ಕೈ ಹಿಡಿದು ನಡೆಸಿವೇನು? ಐಡಿಯಾ ಕೊಟ್ಟಿನ ಅಷ್ಟೇನಾ? ನನ್ ಕಡೆಯಿಂದ ಎಷ್ಟು ಹೇಳ್ಬೇಕು ಎಲ್ಲ ಹೇಳಿನಿ, ಕೇಳಿನಿ. ಈಗ ಅವರೆಲ್ಲರೂ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಯಾವುದನ್ನ ಕಲಿತೀರಿ ಅದನ್ನ ನೀವು ಪ್ರಾಕ್ಟಿಕಲ್ ನಲ್ಲಿ ತಗೊಂಡ್ ಬರ್ಬೇಕು. ಇದು ಕೆಲಸ ಬಹಳ ದೊಡ್ಡದಿದೆ ಶಾರೀರಿಕವಾಗಿ. ಅದರ ನಂತರ ನಿಮ್ಗೆ ಮಾನಸಿಕವಾದ ಯಾವುದೇ ರೀತಿಯ ತೊಂದರೆಗಳಿರ್ಬೋದು, ಇರುತ್ತಲ್ಲ ಮಾನಸಿಕವಾಗಿ. ನೀವ್ ಯಾರ್ಯಾರು 9 to 5 ಜಾಬ್ ಮಾಡ್ತೀರಿ, ಅವರೆಲ್ಲರಿಗೆ ಎಲ್ಲೋ ಒಂದ್ ಕಡೆ ಮಾನಸಿಕ ಇರುತ್ತೆ, ಬರೋ ಹೋಗೋದ್ರಲ್ಲಿ ತೊಂದರೆ ಇರುತ್ತೆ, ಇಲ್ಲ ಆಫೀಸ್ ನಲ್ಲಿ ಯಾವುದೋ ಒಂದು ಪ್ರಾಣಿ ಇರುತ್ತೆ, ಮನೆಯಲ್ಲಿ ಯಾವುದೋ ಒಂದು ಪಕ್ಷಿ ಇರುತ್ತೆ, ನಮ್ದು ಹೇಳಿನ ಕೇಳಂಗಿಲ್ಲ. ಇವೆಲ್ಲ ಮಾನಸಿಕ ತೊಂದರೆಯಲ್ಲಿ ಬರುತ್ತೆ, ಹೇಳ್ಕೊಳ್ಳಿಕ್ ಆಗೋದಿಲ್ಲ, ಸಮಾಧಾನ ಇರೋದಿಲ್ಲ. ಸೊ ರೇಖಿ ನಿಮ್ಮ ಮಾನಸಿಕ ತೊಂದರೆಗಳಿಗೂ ಸಮೇತ ಅದು ಸಪೋರ್ಟ್ ಮಾಡುತ್ತೆ, ಹೀಲ್ ಮಾಡುತ್ತೆ. ಯಾರ್ದ ಹೆಸರು? ಒಂದ್ ನಿಮಿಷ ವೇಟ್. ಸೊ ರೇಖಿಯಲ್ಲಿ ನಾವು ಮಾನಸಿಕ ತೊಂದರೆಗಳಿಗೂ ಸಮೇತ ಇಲ್ಲಿ ಮುಕ್ತ ಆಗೋದಕ್ಕೆ ಸಾಧ್ಯ ಇದೆ. ಅದರ ನಂತರ ಬರ್ಕೋರಿ, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ಗಳಿಗೆ, ಸಂಬಂಧಗಳಲ್ಲಿ ಏನಾದ್ರೂ ಗಡಿಬಿಡಿ ಇದೆ. ಗಡಿಬಿಡಿ ಅಂದ್ರೆ ಗೊತ್ತಲ್ಲ? ಅವ್ರು ಹೇಳಿಂದ ಇವ್ರು ಕೇಳಲ್ಲ, ಇವ್ರು ಹೇಳಿಂದ ಅವ್ರು ಕೇಳಲ್ಲ, ಮತ್ ಒಂದೇ ಮನೆ ಬದುಕ್ಲತ್ತೀವಿ. ಸೊ ರಿಲೇಶನ್ಶಿಪ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಸಮೇತ ರೇಖಿಯಲ್ಲಿ ನಿಮ್ಗೆ ಇಲ್ಲಿ ಪರಿಹಾರ ಇದೆ. ಅದ್ರ ನಂತರ ಬರ್ಕೋರಿ, ಅಬಂಡನ್ಸ್ ಸಲುವಾಗಿ, ಫೈನಾನ್ಸಿಯಲ್ ಏನಾದ್ರೂ ನಿಮ್ಗೆ ಗ್ರೋತ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ ರೇಖೆಯಲ್ಲಿ. ಯಾವಾಗ ನಿಮ್ಮ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ನೋಡ್ರಿ, ನೀವು ಫೈನಾನ್ಸಿಯಲ್ ಗ್ರೋತ್ ಆಗೋದಕ್ಕೆ ಸಪೋರ್ಟ್ ಸಿಗುತ್ತೆ ನಿಮ್ಗೆ. ಅದ್ರ ನಂತರ ಬರ್ಕೊಡ್ರಿ, ಸಕ್ಸಸ್ ಸಲುವಾಗಿ, ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಯಶಸ್ವಿ ಆಗ್ಬೇಕಾಗಿದೆ, ಸಕ್ಸಸ್ ಆಗ್ಬೇಕಾಗಿದೆ, ಫೇಮಸ್ ಆಗ್ಬೇಕಾಗಿದೆ, ನಾವು ಇದ್ದೀವಂತ ಯಾರಿಗಾದ್ರೂ ಗೊತ್ತಾಗ್ಬೇಕು ಅಂದ್ರ ರೇಖೆಯಲ್ಲಿ ಬಂದ್ ಇಳೀರಿ, ಇದನ್ನ ತಿಳ್ಕೊಡ್ರಿ, ಇದನ್ನ ಪ್ರಾಕ್ಟೀಸ್ ಮಾಡೋದಕ್ ಶುರು ಮಾಡ್ರಿ, ಇದನ್ನ ಸಮಾಜಕ್ಕೆ ನೀಡೋದಕ್ ಶುರು ಮಾಡ್ರಿ, 100% ಯಶಸ್ವಿ ಆಗಿರ್ತೀರಿ. ಸಕ್ಸಸ್ ಸಲುವಾಗಿ ನಾವು ರೇಖೆಯನ್ನ ಯೂಸ್ ಮಾಡ್ತೀವಿ. ಅದ್ರ ನಂತರ ಬರ್ಕೋರಿ, ನೀವು ಸಾಮಾಜಿಕವಾಗಿ ಬೆಳೆಯೋದಕ್ಕೂ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಈಗ ನಮ್ದೆಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ, ಈಗ ಬರೀ ರಾಧಾ ಇಲ್ಲ, ಗ್ರ್ಯಾಂಡ್ ಮಾಸ್ಟರ್ ರಾಧಾ, ಗ್ರ್ಯಾಂಡ್ ಮಾಸ್ಟರ್ ಅನಿತಾ, ಹೆಂಗಾಗುತ್ತೆ ಫೀಲ್ ಹೇಳ್ರಿ? ಎಲ್ಲಿದ್ದಾರೆ ನಮ್ ಟೀಮ್ನವರು? ಸ್ವಲ್ಪ ಹಿಂಗ್ ಮಾಡ್ರಿ, ಸ್ಕ್ರೀನ್ ಬಹಳ ಜನ. ನಮ್ಮ ರಾಧಾ ಕಾಣಿಸ್ತಾ ಇದ್ದಾರೆ. ಫೀಲ್ ಹೆಂಗಾಗುತ್ತೆ ಹೇಳ್ರಿ?
ಸೊ ಸಮಾಜಕ್ಕೆ ನಮ್ಮನ್ನ ನಾವು, ಎಸ್ ವಿಜಯಲಕ್ಷ್ಮಿ ಇದ್ದಾರೆ ನೋಡ್ರಿ, ಸಮಾಜಕ್ಕೆ ನಮ್ಮನ್ನ ನಾವು ತೋರಿಸ್ಕೊಳ್ಳೋದಕ್ಕೆ, ಆಮೇಲೆ ನಮ್ಮ ವಿದ್ಯಾವತಿನೂ ಇದ್ದಾರೆ, ಹಾ ಆಮೇಲೆ ನಮ್ಮ ಲಕ್ಷ್ಮೀ ಪ್ರಕಾಶ್ ಮೇಡಮ್ ಇದ್ದಾರೆ. ಈ ಫೀಲ್ ಹೆಂಗ ಆಗುತ್ತೆ ಹೇಳ್ರಿ, ನಮ್ಮ ಪ್ರಶಾಂತ್ ಸರ್ ಕಾಣ್ತಾ ಇದ್ದಾರೆ ಇವತ್ತು ನನಗೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಹೊಸದಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೇಖಿ ನಿಮ್ಗೆ ಸಾಮಾಜಿಕವಾಗಿ ಬೆಳೆಸೋದಕ್ಕೂ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದ್ರ ನಂತರ ಬರ್ಕೋರಿ, ನಿಮ್ಮ ಸ್ಪಿರಿಚುವಲ್ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ ರೇಖಿ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಬಹಳ ಜನರಿಗೆ ತೊಂದರೆ ಇರುತ್ತೆ, ಏನು ಅಂದ್ರೆ ನಾನ್ ಮೆಡಿಟೇಷನ್ ಮಾಡ್ತೀನಿ ಏಕಾಗ್ರತೆ ಬರೋದಿಲ್ಲ, ಮನ್ಸೆಲ್ಲೆಲ್ಲೋ ಓಡುತ್ತೆ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಾ ತೊಂದರೆಗಳು ನಾವು ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ರೇಖಿ ನಿಮ್ಗೆ ಮೂಲಾಧಾರದಿಂದ ಪ್ರಾರಂಭ ಆದ್ರ ಸಹಸ್ರಾರಕ್ ಬರೋ ತನಕ ಏನ್ ನಡೆಯುತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ. ರೀಸನ್ ಬರ್ಕೋರಿ, ರೇಖಿ ನಮ್ಗೆ ಅಲ್ಫಾ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಸ್ಪಿರಿಚುವಲ್ ನಾವು ಸಕ್ಸಸ್ ಆಗೋದಕ್ಕೆ ರೇಖಿ ನಮ್ಗೆ ಅಲ್ಫಾ ಜೊತೆಗೆ ಕನೆಕ್ಟ್ ಮಾಡುತ್ತೆ. ನೀವು ಲೆವೆಲ್ 2 ಬಂದಾಗ ನಿಮ್ಗೆ ಅದ್ರ ಬಗ್ಗೆ ಡೆಪ್ತ್ ಬರುತ್ತೆ. ಇಷ್ಟಾದ್ರೂ ನೀವು ಅರ್ಥ ಮಾಡ್ಕೊಡಿ. ಹಾಗಾಗಿ ಇವತ್ತು ರೇಖಿಯನ್ನ ಯಾರು ಕಲಿತಾರ ನೋಡ್ರಿ, ಅವ್ರ ಜೀವನದಲ್ಲಿ ಮಹಾ ಪರಿವರ್ತನೆ ಆಗೇ ಆಗ್ತದೆ. ಪರಿವರ್ತನೆಯಲ್ಲಿ 3 ಪ್ರಕಾರ, ಒಂದು ಬದಲಾವಣೆ, ಒಂದು ಪರಿವರ್ತನೆ, ಒಂದು ಮಹಾಪರಿವರ್ತನೆ. ಬದಲಾವಣೆ ಯಾವ್ದು ಗೊತ್ತಲ್ಲ, ಜನವರಿ 1 ಬದಲಾವಣೆ ಆಗಿರ್ತೀವಿ. ಯಾರ್ಯಾರಿಗೆ ನೆನ್ಪಿದೆ? ರಾತ್ರಿ ಬಾಳ್ ಬದಲಾವಣೆ ಕೇಳ್ಬೇಡ್ರಿ, ಡೈರಿಯಲ್ಲಿ ಬರೀತ್ರಿ, ಪ್ಲಾನ್ ಹಾಕಿರ್ತ್ರಿ, ಅಯ್ಯೋಯ್ಯೋ ಕೇಳ್ಬೇಡ್ರಿ, ನಿಮ್ಗೆ ಬಾಳ್ ಭಯಂಕರ, ಈಗ ಏನ್ ಪೂರಾ ದೇಶ ನಿಮ್ ಕೈದಾಗೆ ತಗೋತ್ರೇನೋ ಅಂದಂಗ್ ಮಾಡಿರ್ತೀವಿ. ಅದು ಬದಲಾವಣೆ. 3 ದಿವಸ 4 ದಿವಸ ಮಾಡ್ತೀರಿ, 5ನೇ ದಿನ ನಿಮ್ ಡೈರಿ ಎಲ್ಲಿದೆ ನಿಮ್ಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಅನುಭವ ಇದೆ? ಇಷ್ಟು ವರ್ಷ ಅದೇ ಆಗಿದ್ದು. ಮಾಡ್ಬೇಕಂತ ಡಿಸೆಂಬರ್ 31 ದಿನ ಗಾಯತ್ರಿ ಮೇಡಮ್ ಎಲ್ಲರ ಗತಿ ಅದೇ, ಎಲ್ಲಾರ ಗತಿ ಗಂಗೋತ್ರಿನೇ. ರೀಸನ್ ಏನು ಅಂದ್ರ ಮನುಷ್ಯ ಮಾಡೋದಕ್ಕೆ ತಯಾರಿದ್ದಾನೆ, ಮಾಡ್ಸೋರ್ ಮಾತ್ರ ಒಬ್ರು ಬೇಕು. ನನ್ ಪ್ರಕಾರ, ನನ್ನ ಅನುಭವ, ಒಬ್ರು ಯಾರೋ ಮಾಡ್ಸೋರ್ ಇದ್ದಾಗ ವ್ಯಕ್ತಿ ಚೆನ್ನಾಗಿ ಮಾಡ್ತಾನೆ. ಸ್ವಯಂ ಪ್ರೇರಣೆ ಅಂತ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಎನರ್ಜಿ ಇದೆ ನಮ್ಮ ಹತ್ರ. ನಾವು ಸೆಲ್ಫ್ ಮೋಟಿವೇಶನ್ ಬಹಳ ಕಡಿಮೆ ಇದೆ. ಹಾಗಾಗಿ ನಿಮ್ಮನ್ನ ನೀವು ಏನಾದ್ರೂ ಪರಿವರ್ತನೆ ಮಾಡ್ಕೊಡ್ಬೇಕಂದ್ರ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಬದಲಾವಣೆ ಆಗೋರೆಲ್ಲರೂ ಪರಿವರ್ತನೆಗೆ ಬರಿ. ಪರಿವರ್ತನೆ ಅಂದ್ರ ನೀವು ಮಾಡೇ ಮಾಡ್ತೀರಿ, ನೋ ಆಪ್ಷನ್ ಸಿಸ್ಟಮ್ ಇದೆ. ಕೋವಿಡ್ ನಲ್ಲಿ ಎಲ್ಲರೂ ಪರಿವರ್ತನೆ ಆಗಿದೆ, ಗೊತ್ತಲ್ಲ ನಿಮ್ಗೆ? ಪೂರಾ ಮುಂಜಾನೆ ಹಿಡಿದು ಸಂಜೆ ತನಕ ಸುತ್ತೋರೆಲ್ಲ ಮೂಲೆಯಾಗ ಸುತ್ತಕೊಂಡು ಕುಂತಿದೆವು. ಪರಿವರ್ತನೆ ಆಯ್ತು ಜಗತ್ತಲ್ಲಿ, ಏನ್ ಮಾಡ್ಲಿಕ್ಕೆ ಆಪ್ಷನ್ ಇರ್ಲಿಲ್ಲ. ಅದೇ ನಮ್ ಕಡೆ ಕ್ವಾರಂಟೈನ್ ಅಂತೇಳಿ 14 ದಿನ ಒಂದೇ ರೂಮ್ ನಲ್ಲಿ, ಏನ್ ಗತಿ? ಪರಿವರ್ತನೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬದಲಾವಣೆ ಮತ್ತು ಪರಿವರ್ತನೆ ದಾಟಿ ಇನ್ನೂ ಒಂದು ಬರುತ್ತೆ, ಮಹಾಪರಿವರ್ತನೆ. ಮಹಾಪರಿವರ್ತನೆ ಅಂದ್ರ ತಾನು ಪರಿವರ್ತನೆ ಆಗೋದ್ರ ಜೊತೆಗೆ ತನ್ನ ಎದುರಿನವರನ್ನು ಸಮೇತ ಪರಿವರ್ತನೆ ಮಾಡ್ತಾರೆ ನೋಡ್ರಿ, ಅವ್ರು ಮಹಾಪರಿವರ್ತನೆಗೆ ನಾಂದಿಯನ್ನ ಹಾಡ್ತಾರೆ. ಅದಕ್ಕೆ ನಮ್ಮ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಶ್ರೇಷ್ಠ ಯಾರ್ಯಾರಿದ್ದಾರೆ ನೋಡ್ರಿ, ಅವರೆಲ್ಲರೂ ಮಹಾಪರಿವರ್ತನೆಯನ್ನ ಮಾಡಿದ್ರು. ಹಾಗಾಗಿ ರೇಖಿಯ ಗ್ರ್ಯಾಂಡ್ ಮಾಸ್ಟರ್ಸ್ ಇದಾರೆ ನೋಡ್ರಿ ನಮ್ದು, ಅವರೆಲ್ಲರೂ ಮಹಾಪರಿವರ್ತನೆ ಮಾಡ್ಕೊಂಡವ್ರು. ಹಾಗಾಗಿ ಈ ಅವಕಾಶ ನಿಮ್ಗೂ ಸಮೇತ ಸಿಗ್ತಾ ಇದೆ. ಇದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಡ್ರಿ. ಮತ್ತೆ ನಮ್ಮ ಗುರಿ ಹೇಳ್ತೀನಿ, ನಮ್ಮ ನಿವೇದಿತಾ ಹೋಗ ಟ್ರೈನರ್ಸ್ ಅಕಾಡೆಮಿ ಗುರಿ ಏನು ಅಂದ್ರ, ನಮ್ದು 18 ಕೋರ್ಸ್ ಗಳನ್ನ ಮಾಡ್ತೀವಿ ನಾವು. ಮೇಡಮ್ ಬರೀ ರೇಖಿ ಮಾಡ್ತಾರಂತ ಹಿಂಗ್ ತಿಳ್ಕೊಬೇಡ್ರಿ. 18 ಕೋರ್ಸ್ ಗಳನ್ನ ನಮ್ದು ರೆಗ್ಯುಲರ್ ಆಗಿ ಒಂದಾದ್ಮೇಲೆ ಒಂದ್ ನಡೀತಾನೆ ಇರುತ್ತೆ. ಆ 18 ಕೋರ್ಸ್ ಗಳಲ್ಲಿ ಅತ್ಯಂತ ಬಹಳ ಖುಷಿ ಕೊಡುವಂತ ಕೋರ್ಸ್ ಗಳಲ್ಲಿ ನಮ್ದು ರೇಖಿ ಸಮೇತ ಒಂದು. ಬಹಳ ಖುಷಿ ಕೊಡುತ್ತೆ ಯಾವಾಗ್ಲೂ ಈ ಕೋರ್ಸ್ ನ ಲಾಂಚ್ ಮಾಡಿದಾಗ. ಹ್ಯಾಪಿನೆಸ್ ನನ್ಗೆ ಜಾಸ್ತಿ ಫೀಲ್ ಆಗುತ್ತೆ. ರೀಸನ್ ಏನು ಅಂದ್ರೆ ಕೊಡೋದ್ರಲ್ಲಿ ಇರೋ ಖುಷಿ ಇದೆ ನೋಡ್ರಿ, ತಗೊಳೋದ್ರಲ್ಲಿ ಇಲ್ಲ. ನಿಮ್ಗೆ ಗೊತ್ತಿರ್ಲಿದು, ನಮ್ಮ ರಕ್ತದಲ್ಲಿ ಬಂದಿರೋದು ಏನು ಅಂದ್ರೆ ಕೊಡೋದ್ರಲ್ಲಿ ಬಹಳ ಖುಷಿ ಪಡ್ತೀವಿ. ನಮ್ಗೆ ಬೇಕಾಗಿದ್ದು ಯಾರಿಗಾದ್ರೂ ಒಂದ್ ಪೆನ್ ಕೊಡ್ರಿ ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ನನ್ಗೂ ಹಂಗೆ, ನನ್ ಜ್ಞಾನ ಕೊಡ್ತೀನಿ ನೋಡ್ರಿ, ಬಹಳ ಖುಷಿ ಆಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬಹಳ ದೊಡ್ಡ ಅವಕಾಶ ಇದೆ. ಅದನ್ನ ನೀವು ಸದುಪಯೋಗ ಮಾಡ್ಕೊಳ್ಬೇಕು. ಹಾಗಾದ್ರೆ ಪರಿವರ್ತನೆ ಇದೆ ನೋಡ್ರಿ, ಅದು ನೀವು ಸಮಯ ಕೊಡೋದ್ರಿಂದ ಸಾಧ್ಯ ಇದೆ. ಎಲ್ಲಿ ನೀವು ಬದಲಾಗ್ಬೇಕು ನೋಡ್ರಿ, ಅಲ್ಲಿ ನೀವು ಟೈಮ್ ಕೊಡ್ಬೇಕಷ್ಟೇ. ನೀವು ಸಕ್ಸಸ್ ಅಂದ್ರೆ ಏನು ಬಹಳ ದೊಡ್ಡ ತಿಳ್ಕೊಬೇಡ್ರಿ. ಸಕ್ಸಸ್ ಅಂದ್ರೆ ಈ ಹಿಂದೆ ಏನ್ ಮಾಡಿದಿರಿ ಅದೇ ಮಾಡಿದ್ರೆ ಸಕ್ಸಸ್ ಅಲ್ಲ. ಈ ಹಿಂದೆ ಏನ್ ಮಾಡಿದ್ರೆ ಅದನ್ನ ಬಿಟ್ಟಾಕಿ ಹೊಸದನ್ನ ಮಾಡ್ಬೇಕು. ನೀವು ಪಾಸಿಟಿವ್ ಇರುವಂತದ್ದು ಮಾಡ್ಬೇಕು, ಅವಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಪ್ರತಿಯೊಂದು ಏರಿಯಾದಲ್ಲೂ ಸಮೇತ ನೀವೆಲ್ಲರೂ ಸಕ್ಸಸ್ ಆಗ್ಬೇಕು. ನೀವೆಲ್ಲರೂ ಮಾಸ್ಟರ್. ನಮ್ಮ ಟ್ರಸ್ಟ್ ನ ಉದ್ದೇಶ ಏನು ಅಂದ್ರೆ, ಈ ವರ್ಷ ಮಿನಿಮಮ್ 1 ಲಕ್ಷ ಜನರಿಗೆ ಸಂಪೂರ್ಣ ಉಚಿತವಾಗಿ ರೇಖಿ ಲೆವೆಲ್ 1 ಕೊಡ್ಬೇಕಂತ ಪ್ಲಾನ್ ಇಟ್ಟಿವಿ. ಮತ್ತೆ ಲೆವೆಲ್ 1 ಎಲ್ಲ ನಮ್ದು ಫ್ರೀನೇ ಇರುತ್ತೆ.
ನಾನ್ ಹೇಳ್ ನೋಡ್ರಿ 150 ಮೆಂಬರ್ಸ್ ಎಲ್ಲ ಬಂದ್ರು ಹೋದ್ರು, ಒಬ್ರಿಗೆ ನಮ್ದು 120 ರೂಪಾಯಿ ಹೋಗುತ್ತೆ. ಕೌಂಟ್ ಮಾಡ್ರಿ ಬೇಕಾದ್ರೆ ಎಷ್ಟಾಗುತ್ತೆ. ಇದು ಒಂದೇ ಬ್ಯಾಚ್ ನಾವ್ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ. ನಾವು ಅಫ್ಸೋಸ್ ಮಾಡ್ಕೊಳಂಗಿಲ್ಲ, ಅಯ್ಯೋ ಇಷ್ಟು ಹಾಕಿವಲ್ಲ ಹೆಂಗ್ ಮಾಡ್ರಿ. ನೋ, ರೇಖಿ ಇದೆ. ನಾವೊಂದ್ ಸೇವೆಯನ್ನ ಕೊಡ್ತಾ ಇದೀವಿ, ಬಂದೇ ಬರುತ್ತೆ. ಯಾವಾಗ್ಲೂ ನೆನ್ಪಿಡ್ರಿ, ಯೂನಿವರ್ಸಿಗೆ ನಾವು 1 ರೂಪಾಯಿ ಕೊಟ್ರೆ ಅದು ನಮ್ಗೆ 100 ರೂಪಾಯಿ ಕೊಟ್ಟೆ ಕೊಡುತ್ತೆ. ಸೊ ಹಾಗಾಗಿ ನೀವು ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗುವಂತ ಒಂದು ಶಕ್ತಿ ನಿಮ್ಮ ಹತ್ರ ಬರುತ್ತೆ. ಮತ್ತೆ ಬರ್ಕೋರಿ, ನಾನು ಮತ್ತು ನೀವು ಪ್ರತಿಯೊಬ್ರು ಸಮೇತ ದೀಕ್ಷೆಯ ನಂತರ ನಾವು ರೇಖಿಯ ಚಾನಲ್ ಆಗಿರ್ತೀವಿ. ಹಾಗಾಗಿ ಕೆಲವೊಂದು ಮಿತ್ಗಳು ನಮ್ ಸುತ್ತ ಇವೆ. ಮಿತ್ ಅಂದ್ರೇನು? ಸುಳ್ಳುಗಳು. ರೇಖಿ ಕಲಿಬಾರ್ದು, ರೇಖಿ ಯಾರಿಗ್ ಕೊಡಬಾರ್ದು, ಹಂಗಿಲ್ಲ. ನಾನ್ ಕೊಟ್ರು ನನ್ ಶಕ್ತಿ ಕಡಿಮೆ ಆಗುತ್ತೆ. ಕಡಿಮೆ ಆಗೋದಿಲ್ಲ, ಹೆಚ್ಚಾಗುತ್ತೆ. ನಿಮ್ಮಲ್ಲಿ ಶಕ್ತಿ ಬಂದ ಮೇಲೆ ನೀವು ಇನ್ನೊಬ್ರಿಗೆ ಕೊಡ್ತೀರಿ. ಯೂನಿವರ್ಸ್ ನಿಮ್ಗೆ ಇದೇ ರೀತಿ ಸಪೋರ್ಟ್ ಮಾಡೋದು. ಹಾಗಾಗಿ ರೇಖಿ ಕೊಡೋದ್ರಿಂದ, ರೇಖಿ ಮಾಡೋದ್ರಿಂದ, ರೇಖಿಯನ್ನ ಸ್ವೀಕಾರ ಮಾಡೋದ್ರಿಂದ ನಿಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಹೈ ಲೆವೆಲ್ ಅಲ್ಲಿ ವರ್ಕ್ ಮಾಡುತ್ತೆ. ಓಕೆನಾ? ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಬೀದರ್ ಭಾಷೆ ಎಲ್ಲರಿಗೂ ತಿಳಿದದಂತ ಅನ್ಕೊಂಡಿ. ತಿಳಿಯುತ್ತೆ. ಏನ್ ಚಂದ್ರಲೋಕಲ್ಲಿಂದ ಮಾತಾಡ್ಲತ್ತಿಲ್ಲೇನಿಲ್ಲ, ಇದೇ ಬೀದರ್ಲಿಂದೆ. ಭೂಮಿ ಮೇಲೆ ಬೀದರ್ ಇದೆ, ಬಹಳ ದೂರ ಇಲ್ಲ. ಹಾ, ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ ಭೂಮಿ ಬಹಳ ದೂರ ಇದೆ ಅಂತ, ನೀವು ಒಂದ್ಸಲ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ 1-2 ನಿಮಿಷ ನಮ್ಮ ರಾಧಾ ಮಾತಾಡ್ತಾರ. ನಮ್ಮ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್ ಬಂದಿದ್ದಾರೆ. ರಾಧಾ, 1-2 ನಿಮಿಷ ನಿಮ್ಮ ಅನುಭವ. ಓಕೆ, ನಾಳೆನು ನಿಮ್ ಜೊತೆಗೆ ನಮ್ಮ ಟ್ರೈನರ್ಸ್ ಎಲ್ಲ ಮಾತಾಡ್ತಾರ, ಗ್ರ್ಯಾಂಡ್ ಮಾಸ್ಟರ್. ಎಸ್ ರಾಧಾ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ಹಾ, ಸೂಪರ್ ಆಗಿದ್ದೀವಿ. ರೇಖಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇಂದ ಅದೇ ನಾನು ಲಾಸ್ಟ್ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ನಾನು ಕಲ್ತ್ಕೊಂಡಿದ್ದು. ನಮ್ಮಲ್ಲಿ ತುಂಬಾ ಪರಿವರ್ತನೆ ಆಗಿದೆ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಜನಗಳನ್ನೆಲ್ಲ ನೋಡೋ ರೀತಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀನಿ. ಇವಾಗ ಕೋಪ ಬರ್ತಾ ಇಲ್ಲ, ತುಂಬಾ ಕೋಪ ಕಂಟ್ರೋಲ್ ಮಾಡ್ಕೊಂಡಿದೀನಿ. ಪಾಸಿಟಿವ್ ತುಂಬಾ ಆಗ್ತಾ ಇದೆ. ನನ್ನಲ್ಲೂ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಸ್ಟಾರ್ಟ್ ಆಗಿದೆ ಮೇಡಮ್ ಆಲ್ರೆಡಿ. ಎಲ್ಲ ಸಿದ್ಧತೆಗಳೆಲ್ಲ ಆಗ್ತಾ ಇದೆ. ಕ್ಲಾಸಸ್ ಮಾಡ್ಬೇಕು, ಹೀಲಿಂಗ್ ಮಾಡ್ಬೇಕಂತ ಎಲ್ಲಾನು ಮಾಡ್ಕೊಂಡಿದೀನಿ. ನಿಮ್ಗೆ ಹೇಳ್ತೀನಿ ಮೇಡಮ್, ಬೋರ್ಡ್ ಎಲ್ಲ ಇದ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ಕಳಿಸ್ತೀನಿ. ನೀವ್ ಚೆಕ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡಿ ಮೇಡಮ್. ಎಸ್ ಎಲ್ಲ ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸ್ ಇಲ್ಲಿ ಯಾರ್ಯಾರು ಇದ್ದೀರಿ, ನೀವೇನಾದ್ರೂ ನಿಮ್ಮ ಹೀಲಿಂಗ್ ಸೆಂಟರ್ ನಾವು ಓಪನ್ ಮಾಡ್ತಾ ಇದ್ದೀರಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ, ನಿಮ್ಗೆ ಐಡಿಯಾ ಕೊಡ್ತೀನಿ. ಬ್ಯಾನರ್ ಯಾವ ಕಲರ್ ಇರ್ಬೇಕು, ಹೆಂಗಿರ್ಬೇಕು, ಯಾವ ಪಿಕ್ಚರ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಜನವರಿ 15th ಆದ್ಮೇಲೆ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದೀನಿ. ಎಸ್ ಮಾಡ್ರಿ, ಶುಭವಾಗ್ಲಿ, ಎಲ್ಲಾನು ಒಳ್ಳೇದಾಗ್ಲಿ. ನೀವೆಲ್ಲಾರು ಮಾಡೋದಕ್ಕೆ ಶುರು ಮಾಡಿದ್ರೆ ಇನ್ನೂ ಜಾಸ್ತಿ ಜನರಿಗೆ ನಾವು ಸಪೋರ್ಟ್ ಮಾಡ್ಬೋದು. ಹೌದಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀನ್ ನನಗೆ ಸಿಕ್ಕಿರೋದಕ್ಕೆ ಏನ್ ಹೇಳ್ಬೇಕು ಅಂತ ಆಕ್ಚುಲಿ ನನ್ಗೆ ಮಾತು ಬರ್ತಾ ಇಲ್ಲ. ಸಡನ್ ಆಗಿ ಅನ್ಮಿಟ್ ಮಾಡ್ಬಿಟ್ರಿ. ನಾನ್ ತಯಾರ್ ಮಾಡ್ಕೊಂಡಿಲ್ಲ. ಆದ್ರೂನು ಲಾಸ್ಟ್ 6 months ಹಿಂದೆ ಇರೋ ನನ್ಗೂನು ಇವಾಗ ತುಂಬಾ ಪರಿವರ್ತನೆ ಆಗಿದೆ. ಆಕ್ಚುಲಿ ನನ್ಗೆ ಇದು ಎಂತ ಸಮಸ್ಯೆಗಳಿಗೆ ನನ್ಗೆ ಇವಾಗ ಸಮಸ್ಯೆ ಬಂದಿರೋದಕ್ಕೆ ಕೋಪ ಬರ್ತಿಲ್ಲ. ಸಮಸ್ಯೆ ಬಂದಿರೋದಕ್ಕೆ ನೀವು ಸಿಕ್ಕಿರೋದು ಅನ್ನೋಷ್ಟು ಸಮಾಧಾನ ನನಗೆ ಆಗಿದೆ. ಇಷ್ಟು ಗೊತ್ತು ಇವಾಗ. ಸಮಸ್ಯೆ ನಂಗೆ ಆಗಿರ್ಲಿಲ್ಲ ಅಂದ್ರೆ ನೀವು ಸಿಗ್ತಾನೆ ಇರ್ಲಿಲ್ಲ. ನನ್ನಲ್ಲಿ ನನ್ ಪರಿವರ್ತನೆ ಮಾಡ್ಕೊಂತಾನೆ ಇರ್ಲಿಲ್ಲ. ಸೊ ಅದಕ್ಕೂ ನನ್ಗೆ ಇವಾಗ ಗ್ರಾಟಿಟ್ಯೂಡ್ ಹೇಳ್ತೀನಿ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ ಪಾದಕ್ಕಂತೂ ನಾನ್ ನಿಜವಾಗ್ಲೂ ನಮಸ್ಕಾರ ಮಾಡ್ಬೇಕು. ಇಲ್ಲಿಂದಾನೇ ನಮಸ್ಕಾರ ಮಾಡ್ಬಿಡ್ತೀನಿ. ಇಲ್ಲ ಎಲ್ಲ ಪರಮಾತ್ಮನಿಗೆ ಥ್ಯಾಂಕ್ ಯು ಹೇಳ್ರಿ, ರೇಖಿಗೆ ಥ್ಯಾಂಕ್ ಯು ಹೇಳ್ರಿ. ನಾನು ಒಂದು ಮಾಧ್ಯಮ ಇದ್ದೀನಿ ಅಷ್ಟೇ, ಎಲ್ಲರಿಗೂ ಹೇಳೋದು. ನಮ್ದೇನೋ ಒಂದ್ ಶಕ್ತಿ ಕೆಲಸ ಮಾಡುತ್ತೆ ಹಂಗೇನಿಲ್ಲ. ನಾವೊಂದು ಚಾನಲ್ ಇದೀವಿ, ನಮ್ ಮೂಲಕ ನಿಮ್ಮಲ್ಲಿ ಶಕ್ತಿ ಬರುತ್ತೆ ಅಷ್ಟೇ. ಹಾಗಾಗಿ ಇರೋದೆಲ್ಲ ಮೂಲ ಸೋರ್ಸ್ ಎಲ್ಲಿ ಅಂದ್ರೆ ಬ್ರಹ್ಮಾಂಡದಿದೆ. ಹಾಗಾಗಿ ನಾವು ಬ್ರಹ್ಮಾಂಡಕ್ಕೆ ಶರಣಾಗತಿಯನ್ನ ಮಾಡೋಣ ಅಂತ ಹೇಳಿ ಹೇಳ್ತಾ, ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅದ್ರ ಸಮಯ ಆಗಿದೆ. ಮತ್ತೆ ನಾಳೆ ನಾಳೆ ನಮ್ಮ ಅನಿತಾ ಅವರೆಲ್ಲರೂ ಮಾತಾಡ್ತಾರಂತ ಹೇಳಿ ಹೇಳ್ತಾ, ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಶುಭವಾಗ್ಲಿ ನಿಮ್ಮ ಜೀವನದಲ್ಲಿ. ಈ ಹೊಸ ವರ್ಷ ನೀವು ಒಬ್ಬ ಹೀಲರ್ ಆಗಿ, ಮಾಸ್ಟರ್ ಆಗಿ, ಗ್ರ್ಯಾಂಡ್ ಮಾಸ್ಟರ್ ಆಗಿ, ಪ್ರತಿಯೊಬ್ರು ಸಮೇತ ಸಾಮಾಜಿಕವಾಗಿಯೂ ಮತ್ತೆ ಸ್ವಯಂ ಸಲುವಾಗಿ ನೀವು ಮಹಾ ಪರಿವರ್ತನೆಯನ್ನ ಆಗ್ಲಿ ಅಂತ ಹೇಳ್ತಾ, ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ, ಶುಭವಾಗ್ಲಿ. ಥ್ಯಾಂಕ್ ಯು, ಬಾಯ್.